ಒಂದಷ್ಟು ಕಾಂಟ್ರವರ್ಸಿಗಳಿತ್ತು ಸುನಾಮಿ ಕಿಟ್ಟಿ ಅವರ ವಿಚಾರದಲ್ಲಿ. ನಿಮ್ಗೆ ಅದ್ಯಾವುದು ಮ್ಯಾಟರ್ ಆಗಲಿಲ್ವಾ? ಸರ್ ಕಾಂಟ್ರವರ್ಸಿ ಯಾವ ಇರೋದಿಲ್ಲ ಸರ್. ಫಸ್ಟ್ ಆಫ್ ಆಲ್ ಇದರಲ್ಲಿ ಕೆಲವು ಸೀನಲ್ಲಿ ಸರ್ ಇಡೀ ಬುಡಕಟ್ಟು ಜನಾಂಗನೇ ಸುಟ್ಟಾಕ್ಬಿಡ್ತೀವಿ ಸರ್. ಕಂಟೆಂಟ್ ಮಾತಾಡ್ಬೇಕು ಸರ್, ಒಬ್ಬ ಡೈರೆಕ್ಟ್ ಜಾಸ್ತಿ ಮಾತಾಡೋದು ಸರ್. ಕಿಟ್ಟಿಗೆ ಸುಮಾರು ಸರಿ ಓಡಿಸ್ಬಿಟ್ಟಿದ್ದೀನಿ. ಅಂದ್ರೆ ಓಡ್ಕೊಂಡು ಹೋಗ್ಬೇಕು, ಕಾಲು ಗೀ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಕಾಂತಾರ ಸಿನಿಮಾ ಪಂಜುರ್ಲಿ ದೈವ ಸುತ್ತ ನಡೆಯೋಕತ್ತೆ, ಕೋರಾ ಸಿನಿಮಾ ಬುಡಕಟ್ಟು ಜನಾಂಗ ಸುತ್ತ ನಡೆಯೋಕತ್ತೆ. ನಿನ್ ಬಾಪ ಹಿಂಗ್ ಬಾಪ ಈ ಕ್ಯಾಮ್ರಾ ಇಲ್ಲಿದೆ ಪಾಯಿಂಟ್ ಆಫ್ ಬಂದು ಆಕ್ಟ್ ಮಾಡ್ಬೇಕು ಹಿಂಗ್ ಹೋಗ್ಬೇಕು ಅನ್ನೋದಲ್ಲ. ಅವ್ರು ರಿಯಲ್ ಕೊರಗಜ್ಜನೆ, ಅಂದ್ರೆ ರಿಯಲ್ ಕೊರಗಜ್ಜನ್ನ ಶೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಾವು ಕಾಂಪಿಟ್ ಕೊಡ್ತಾ ಇರೋದು ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ಅದೊಂದು ತಲೆಯಲ್ಲಿ ಇಡ್ಕೊ. ನೀನ್ ಏನ್ ಬೇಕೋ ನಾನು ಕೊಡ್ತೀನಿ. ಒಂದು ಅವ್ನ ಕಣ್ಗಿಲ್ಲಿ ಹೊಡಿತು ಸರ್ ಬೆಕ್ಕೆ ಸರ್. ಫುಲ್ ಈ ಪೋಷಣೆ ಕಿತ್ಕೊಂಡ್ಬಂತು. ಮನುಷ್ಯನ ರಾಕ್ಷಸ ಸರ್ ಇವನು, ಊಟ ಅನ್ಕೊಂಡ್ವಿ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ನಾನು ಹೇಳ್ದಂಗೆ ಕೋರಾ ಸಿನಿಮಾದ ನಿರ್ದೇಶಕರು ಈ ಹಿಂದೆ ಹೊರಟ ಅನ್ನುವ ಒಂದು ಸೂಪರ್ ಡ್ಯೂಪರ್ ಹಿಟ್ ಮೂವಿಯನ್ನು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟು, ಅಂದರೆ ಒಂದು ಆ ಸಿನಿಮಾದ ಮೇಕಿಂಗ್ ಆಗಿರ್ಬೋದು ಅಥವಾ ಆ ಸಿನಿಮಾದಲ್ಲಿರುವ ಸಾಂಗ್ಗಳಾಗಿರ್ಬೋದು ಇವತ್ತಿಗೂ ಕೂಡ ಮರೆಯೋದಕ್ಕೆ ಆಗಲ್ಲ. ಯಾರು ಇವತ್ತಿಗೂ ಕೂಡ ಆ ಸಾಂಗು ಹೊರಟ ಅಂದ ತಕ್ಷಣ ನೆನಪಾಗುತ್ತೆ. ಆ ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು ಅದೇ ನಿರ್ದೇಶಕರ ಕಡೆಯಿಂದ ಇದೀಗ ಕೋರಾ ಎನ್ನುವ ಮತ್ತೊಂದು ಸಿನಿಮಾ ಬರ್ತಾ ಇದೆ. ಇದೆ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿರ್ದೇಶಕರ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಸರ್. ಸರ್, ಹೊರಟ ಅನ್ನೋ ಒಂದು ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಟ್ರಿ, 100 ಡೇಸ್ ಸಿನಿಮಾ ಕೊಟ್ರಿ. ಅದಾದ ನಂತರ ಒಂದು ಲಾಂಗ್ ಗ್ಯಾಪ್ ಆಗಿತ್ತು ಹೊರಟ ಶ್ರೀ ಅವರಿಗೆ. ಅದಾದ ನಂತರ ಈಗ ಕೋರಾ ಮೂಲಕ ಅಂದರೆ ಟ್ರೇಲರ್ ನೋಡಿದಾಗ ಅನ್ಸುತ್ತೆ ಒಂದು ಪ್ರಾಮಿಸಿಂಗ್ ಸಿನಿಮಾ ಅಂತ ಅನ್ಸುತ್ತೆ, ವಾಪಸ್ ಬರ್ತಾ ಇದ್ರಿ. ಹೇಳಿ ಸರ್ ಕೋರಾ ಬಗ್ಗೆ. ನಿಮ್ಮಲ್ಲೇ ಕ್ವಶನ್ ಇದೆ, ನಿಮ್ಮಲ್ಲೇ ಆನ್ಸರ್ ಇದೆ. ಒಂದು ಗ್ಯಾಪ್ ಯಾಕೆ ಅಂತ ಹೇಳ್ತೀನಿ. ಸೊ 2 ಕ್ವಶನ್ ಕೇಳಿದ್ದೀನಿ. ಸೊ ಇವನವರಿಗೆ ಆ್ಯಕ್ಚುಲಿ ಏನಂದರೆ ಹೊರಟ 2008 ಮಾಡಿದ್ದು ನಾನು. ನನಗೆ ದಿ ಬೆಸ್ಟ್ ಡೈರೆಕ್ಟರ್ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ತು 2008. ಅದಾದ ನಂತರ ಮನೇಲಿ 1 ವರ್ಷ ಕೂತಿದ್ದೆ. ಅದು ಇಂಡಸ್ಟ್ರಿ ದುರಂತನೋ ಅಥವಾ ನನ್ನ ದುರಂತನೋ ಗೊತ್ತಿಲ್ಲ, ಟು ಫ್ರ್ಯಾಂಕ್. ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ನಿರ್ದೇಶಕ ಪ್ರತಿಭಾವಂತ ಆರ್ಟಿಸ್ಟ್ಗಳನ್ನ ಹೇಗೆ ಗುರುತಿಸ್ತಾರೋ ಹಾಗೆ ಒಬ್ಬ ನಿರ್ಮಾಪಕರು ಕೂಡ ಪ್ರತಿಭಾವಂತ ನಿರ್ದೇಶನ ಗುರುತಿಸಬೇಕು. ತುಂಬ ಎಣಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಿಜವಾದ ರೈಟರ್ಗಳಿಲ್ಲ ಅಂತಾರೆ, ನಿಜವಾದ ಡೈರೆಕ್ಟರ್ಗಳು ಸ್ವಾಮಿ ಎಲ್ಲರೂ ಇದ್ದಾರೆ. ಇಲ್ಲಿ ಅವಕಾಶ ಕೊಡಿ. ಅವಕಾಶ ಇಲ್ಲ, ಗುರ್ಸೋಂಥ ಕೆಪಾಸಿಟಿ ಯಾರಿಗಿರಬೇಕು? ವೆರಿ ಸಿಂಪಲ್, ತುಂಬ ಆನ್ಸರ್ ಇದೆ. ಅದು ಯಾವಾಗ ಗುರ್ಸೋರು ಅಂತ ಪ್ರಯತ್ನ ಮಾಡ್ತಾರೋ, ಇಲ್ಲೊಬ್ಬ ಮಣಿರತ್ನಂ ಬಿಡ್ತಾರೆ, ಇಲ್ಲೊಬ್ಬ ಕೇವಲನ್ನು ಸರ್ ಇರ್ತಾರೆ, ಇಲ್ಲೊಬ್ಬ ವೆಟ್ರಿಮಾನ್ ಎಲ್ಲ ಆ್ಯಕ್ಚುಲಿ ಇದ್ದಾರೆ. ಕೆಸರದಲ್ಲಿ ಕಮಲ ಹೋಗುತ್ತಲ್ಲ, ಗುರ್ಸಿ ಆ ಹೂವನ್ನ ತೆಗೆದಿಡೋ ಒಬ್ಬ ನಿರ್ಮಾಪಕರು ಇಂಡಸ್ಟ್ರಿ ಬೇಕು ಅಂತ ನಾನು ಹೇಳ್ತೀನಿ. ಸೊ ಕೋರಾ ಅಂತ ಬಂದಾಗ ಅದೇ ಹೇಳಿಸಲಿ, ಅದು ಗ್ಯಾಪ್ ಕೊಡ್ತಾ ಏನಾಗುತ್ತೆ ಅಂದರೆ, ಏನಿದು ಇಷ್ಟು ಗ್ಯಾಪ್ ಆದ್ವಲ್ಲ ಅಂದರೆ ನಮ್ಮ, ಯಾಕಂದರೆ ಇಟ್ಕೊಟ್ಟು 1 ವರ್ಷ ಕೂತ್ಕೊಂಡಲ್ಲ ಅನ್ನೋದು ನಮ್ಮಲ್ಲಿ ಗೊತ್ತಿಲ್ಲದ್ರೆ ಒಂದು ತುಡಿತ, ದ್ವೇಷ, ಅಸೂಯೆ ಎಲ್ಲ ಹಠಗಳು ಜಾಸ್ತಿ ಆಗುತ್ತೆ. ಇಲ್ಲ ಇನ್ನೂ ಏನೋ ಮಾಡೋಕೆ, ಇನ್ನೂ ಏನೋ ಮಾಡ್ಬೇಕು, ನಾನು ಮತ್ತೆ ಅಟೆನ್ಷನ್ ಕೊಡ್ಬೇಕು. ಈಗ ಒಂದು ಟ್ರಾಫಿಕ್ ಜಾಮಲ್ಲಿ ಅಷ್ಟು ಜಾಮ್ ಇರುತ್ತೆ ಗಾಡಿಗಳು, ಸಡನ್ನಾಗಿ ಯಾರೋ ಒಬ್ಬ ಜೋರ ಸೌಂಡ್ ಮಾಡಿ ನಾವೆಲ್ಲ ಏನು ಮಾಡ್ತೀವಿ, ಆ ಸೌಂಡ್ ಕ್ರಿಯೇಟರ್ ಮಾಡ್ತೀವಿ, ಅಟೆನ್ಷನ್ ಗ್ರ್ಯಾಪ್ ಆಗುತ್ತೆ. ಅಟೆನ್ಷನ್ ಗ್ರ್ಯಾಪ್ ಮಾಡೋಕ್ಕೆ ನಾನು ಆಯ್ಕೆ ಮಾಡ್ಕೊಂಡಿರೋ ಚಿತ್ರನೇ ಕೋರಾ. ಓಕೆ 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 ಅಂದರೆ ಈ ಕೋರಾ ಸಿನಿಮಾ ಅಂದರೆ ಈ ಹಿಂದೆ ಒಂದು ಅವತ್ತು ಕೂಡ ಒಬ್ಬ ಹೊಸ ನಾಯಕ ನಟ, ಹೊಸ ನಾಯಕ ನಟಿ ಅವ್ರನ್ನ ಪರಿಚಯ ಮಾಡಿದ್ರಿ. ಸುನಾಮಿ ಕಿಟ್ಟಿ ಇಂಡಸ್ಟ್ರಿಗೆ ಹೊಸಬ್ರು, ಬಟ್ ಜನ ಪರಿಚಿತ ಅಂತಂದಾಗ ಅವರು ಹೊಸಬ್ರಾಗಿಲ್ಲ. ಅಂದರೆ ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಮಾಡಿದ್ದಾರೆ, ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋಗೆ ಹೋಗಿ ಬಂದಿದ್ದಾರೆ, ಇಂಡಿಯನ್ ರಿಯಾಲಿಟಿ ಶೋ ಗೆದ್ದಿದ್ದಾರೆ. ಅವ್ರನ್ನ ಹಾಕೋಬೇಕು ಅಂತ ಯಾಕೆ ಅನಿಸ್ತಾರೆ ಸರ್? ನಾನು ಆ್ಯಕ್ಚುಲಿ ನಮ್ಮ ಹೊರಟ ಪ್ರಶಾಂತ್ ಅವನು ಕೂಡ ಹೊಸಬ ಆಗಿದ್ದ. ಸರ್ ನನಗೆ ಹೊಸಬ್ರು ಅಂದರೆ ಏನೋ ಒಂಥರ ಕಂಫರ್ಟಬಲ್ ಝೋನ್ ಸರ್ ನನಗೆ. ಈಗ ಸರ್ ಹಂಗಂತ ಸ್ಟಾರು ಕಂಫರ್ಟಬಲ್ ಝೋನ್ ಅಲ್ಲ ಅಂತ ಹೇಳಕ್ಕಾಗ್ತಲ್ಲ ಸರ್. ಈಗ ಸ್ಟಾರ್ಗೆ ಅಪ್ರೋಚ್ ಮಾಡೋದಕ್ಕೂ ಹೊಸಬ್ರಿಗೆ ಅಪ್ರೋಚ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಈಗ ನಾನು ಕೊಚ್ಚೇಲಿ ಬೀಳೋ ಅಂದ್ರೂ ಬೀಳ್ತಾರೆ, ಬೆತ್ತಲೆಯಲ್ಲಿ ಹೋಗೋ ಅಂದ್ರೂ ಹೋಗ್ತಾರೆ. ಅಂದರೆ ಸಿನಿಮಾಗೆ ಏನು ಬೇಕೋ ಅದು ಮಾಡ್ತಾರೆ. ಸೊ ಎಲ್ಲ ಸ್ಟಾರ್ಗಳು ಹಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಕೆಲವ್ರು ಮಾಡೋದು. ಬಟ್ ನನ್ನಿಂದ ನಾನು ಸ್ಟಾರ್ ಮೂವಿ ಯಾವುದು ಮಾಡಿಲ್ಲ, ವೆರಿ ಸಿಂಪಲ್, ನನಗೆ ಅದರ ಅನುಭವ ಆಗಿಲ್ಲ. ಸೊ ನನಗೆ ಆ ನಿಟ್ಟಿನಲ್ಲಿ ಏನೋ ನಮ್ಮನೆ ಬರೋಕ್ಕೆ ಹೊಸಬರೇ ಸಿಗ್ತಾರೆ ಸರ್ ನನಗೆ. ಆಮೇಲೆ ಅದೇನೋ ಬರುತ್ತೆ ನನಗೆ. ಆಮೇಲೆ ಪುಟ್ಟಣ್ಣ ಕಡಂಗಲ್ ಸರಿಂದ ಕೇಬಲ್ ಸರ್ ಇವತ್ತು ಇಟ್ಕೊಂಡು ಕೂಡ ನೀವು ಸಮೀಕ್ಷೆ ಮಾಡಿದಾಗ ಎಲ್ಲ ಹೊಸ ತಂಡಗಳೇ ಜಾಸ್ತಿ ಅವರು ಡೈರೆಕ್ಷನ್ ಮಾಡಿರೋ ಹೊಸ ಪ್ರತಿಭೆಗಳನ್ನ. ಅದು ನನಗೆ ಖಂಡಿತ ಇನ್ಸ್ಪೈರ್ ಇದೆ ಸರ್. ಯಾಕಂದ್ರೆ ಅದರಲ್ಲಿರೋ ಮಜಾನೇ ಬೇರೆ. ನಿಮಗೆ ವ್ಯವಹಾರದಲ್ಲಿ ಮಗದೊಂದು ಎಫೆಕ್ಟ್ ಆಗ್ಬೋದು, ಬಟ್ ಎಲ್ಲಾನು ಹೇಳ್ತೀನಿ ಸರ್, ಎಲ್ಲ ನಿಂತಿರೋದೇ ಕಂಟೆಂಟ್ ಮೇಲೆ. ಕಂಟೆಂಟ್ ಜನ ಒಪ್ಕೊಂಡ್ರೆ ಹೊಸಬ ಅಳಬ ಅದೆಲ್ಲ ಲೆಕ್ಕ ಬರಲ್ಲ ಸರ್. ನಾನು ಈ ಕ್ವಶನ್ನ ಇವ್ರಿಗೂ ಕೇಳಿದೆ, ಸುನಾಮಿ ಕಿಟ್ಟಿ ಅವ್ರಿಗೂ ಕೇಳಿದೆ, ಅದ್ರ ಜೊತೆಗೆ ನಿಮ್ಮ ನಿರ್ಮಾಪಕರಿಗೂ ಕೇಳಿದೆ. ಅಂದರೆ ಒಂದಷ್ಟು ಕಾಂಟ್ರವರ್ಸಿಗಳಿತ್ತು ಸುನಾಮಿ ಕಿಟ್ಟಿ ಅವರ ವಿಚಾರದಲ್ಲಿ. ನಿಮ್ಗೆ ಅದ್ಯಾವುದು ಮ್ಯಾಟರ್ ಆಗಲಿಲ್ವಾ? ಸರ್ ಕಾಂಟ್ರವರ್ಸಿ ಯಾವ ಇರೋದಿಲ್ಲ ಸರ್.
ಸರ್ ಅದೇನೇ ಸರ್, ಈಗ ಕೆಲವು ಹೀರೋಗಳು ಇವತ್ತು ಇದ್ದಾರೆ ಸರ್, ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಸರ್, ಜನ ಕಾಂಟ್ರವರ್ಸಿ ಪ್ರೊಫೆಷನಲ್ ಪರ್ಸನಲ್ ಎರಡು ಮಿಕ್ಸ್ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ ಸರ್. ಆ ಥರದೇ ಎಷ್ಟೋ ಜನ ಹೀರೋಗಳು ಯಾವ ಸಿನಿಮಾನೂ ತಗೊಂತಾನೆ ಇರಲಿಲ್ಲ. ನಾನು ಹೊಸಬ್ರಾಗಿರ್ಬೋದು, ಹಳಬ್ರಾಗಿರ್ಬೋದು, ನಾನು ಯಾವಾಗಲೂ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಆಗಿ ನೋಡಿ ಅಂತ ಹೇಳ್ತೀನಿ. ನಾನು ಜನಗಳು ಅದೇ ನೋಡ್ತಾರೆ, ಅವ್ರೇನು ದಡ್ರಲ್ಲ. ಪರ್ಸನಲ್ ಬೇರೆ ತಗೊಂತಾರೆ, ಪ್ರೊಫೆಷನಲ್ ಬೇರೆ ತಗೊಂತಾರೆ. ಸೊ ನನಗೆ ಇಲ್ಲಿ ಕಿಟ್ಟಿ ಅವ್ರ ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಕಿಟ್ಟಿಲಿ ಒಬ್ಬ ಒಳ್ಳೆ ಕಲಾವಿದ ಅಂತ ನಾನು ಗುರುಸ್ಕೊಂಡೆ ಸರ್. ಯಾಕಂದ್ರೆ ನನಗೆ ಬುಡಕಟ್ಟು ಜನಾಂಗ ಇದು ಸುತ್ತ ನಡೆಯೋ ಒಂದು ಕತೆ, 40 ವರ್ಷ ಹಿಂದೆ ನಡೆಯೋ ಕತೆ. ನನಗೆ ಆ ಕ್ಯಾರೆಕ್ಟರ್ ನೋಡಿದ ತಕ್ಷಣ ನಮ್ಮನೆ ಹುಡುಗ ಅನ್ನೋದಕ್ಕಿಂತ ಈ ಇವನು 40 ವರ್ಷದಿಂದ ಸೊಗಡಿನ ಹುಡುಗ, ಆ ಮೂಲದ ಹುಡುಗ, ಆ ಕನ್ನಡದ ಕಾಡು ಮನುಷ್ಯ ರೂಪದಲ್ಲಿರೋ ಹುಡುಗ, ಬುಡಕಟ್ಟು ಮೂಲಕ. ಈಗ ನಾನು ಯಾರಿಗೋ ಸ್ವಲ್ಪ ಫೇರ್ ಆಗಿರೋರ್ನ ಇವತ್ತು ಫಾರ್ ಎಕ್ಸಾಂಪಲ್ ನಿಮ್ಮನ್ನೇ ಕರ್ಕೊಂಡ್ಬಂದು ನಾನು ಮಸಿ ಎಲ್ಲ ಬಡ್ದು ನಂಬಿಸಿ ಅದು ಮಿಸ್ಫೈರ್ ಆಗೋ ಚಾನ್ಸಸ್ ನನಗೆ ಡೈರೆಕ್ಟರ್ ಬಹಳ ಇರುತ್ತೆ. ಅದು ಹೆಂಗೂ ಆಕ್ಚುಲಿ ನಾವ್ ಏನೇ ಮಾಡೋದು ಕನೆಕ್ಟ್ ಆಗ್ಬೇಕು ಸರ್ ಆಡಿಯನ್ಸ್ಗೆ. ಎಲ್ಲ ಡೈರೆಕ್ಟರ್ ಮಾಡೋದು ಅಷ್ಟೇ, ಇದು ಕನೆಕ್ಟ್ ಆಗ್ಲೇಬೇಕು ಅಂತ ಮಾಡ್ತೀವಿ. ಅಲ್ಲಿ 2 ಥರ ಸರ್. ಈಗ ಫಾರ್ ಎಕ್ಸಾಂಪಲ್ ವಿನಯ್ ಹೇಳ್ತಾ ಇರ್ತಾರೆ, ಜನನು ಅಳ್ಬೇಕು ಅಂತಾನೆ ಸ್ಕ್ರಿಪ್ಟ್ ಮಾಡ್ತೀವಿ. ವಿನಯ್ ಹೇಳ್ತಾ ಇರ್ತಾರೆ, ನನ್ಗೇನು ಇಂಪ್ಯಾಕ್ಟ್ ಆಗಲ್ಲ, ಸುಮ್ಮನೆ ನೋಡ್ತಾ ಇರ್ತೀನಿ. ನನಗೂ ಅಟ್ಲೀಸ್ಟ್ ಒಂದು ಕಣ್ಣಂಚಲ್ಲಿ ನೀರು ಬಂದ್ರೇನೆ ನಾವು ಮಾಡಿದ್ಗೂ ಸಾರ್ಥಕ. ಈ ಕನೆಕ್ಟ್ ಮುಂದೆನೆ ನಾವೆಲ್ಲ ಒದ್ದಾಡ್ತಾ ಇರ್ತೀವಿ ಡೈರೆಕ್ಟರ್ಗಳು. ಇದ್ರಲ್ಲಿ ವರ್ಕ್ ಆಗುತ್ತೆ, ಈ ಸೀನ್ ವರ್ಕ್ ಮಾಡಬೇಕು, ಎಮೋಷನಲ್ಸ್ ಕ್ಯಾರಿ ಮಾಡಬೇಕು, ಒಂದು ಹೈಪ್ ಕೊಡಬೇಕು, ಇದರಲ್ಲಿ ಒಂದು ಹೈ ಎಮೋಷನಲ್ಸ್ ಇರಬೇಕು, ಆಕ್ಷನ್ ಹೈ ಇರಬೇಕು, ಯಾವ್ದ್ರಲ್ಲಾದ್ರೂ ಕನೆಕ್ಟ್ ಆಗ್ತಾರೆ ಅಂತ. ಸರ್ ಎಂತ ಮಣಿರತ್ನಂ ಸರ್ ಇಂದ ದೊಡ್ಡ ಡೈರೆಕ್ಟರ್ ಕೂಡ 100% ಸ್ಕ್ರಿಪ್ಟ್ ಮಾಡಿರ್ತಾರೆ, ಯಾರು ಮಾಡಕ್ಕಲ್ಲ ಸರ್. ಓಪನ್ ಆಗಿ ಹೇಳ್ತಾರೆ, ಎಕ್ಸಿಕ್ಯೂಷನ್ ಯಾರು ಮಾಡಕ್ಕಲ್ಲ. ಅದ್ರೊಂದು 60 to 80% ಬಂದ್ರೆ ವಿ ವಿಲ್ ಸಸ್ಟೈನ್ ಆಗಿದ್ದೀವಿ ಅಂತ. ನಿಮ್ದು ಅದೊಂದು 60 to 80% ಆದರೆ ಓಕೆ. ಅದರಲ್ಲೂ ಈ ಫಾರೆಸ್ಟ್ ಸಬ್ಜೆಕ್ಟ್ ಅಂದರೆ ಅಷ್ಟೊಂದು ಈಸಿ ಇರಲ್ಲ. ಅಂದರೆ ಎಲ್ಲ ಆ್ಯಂಗಲ್ನಲ್ಲೂ ಇರ್ಬೋದು. ನಿಮಗೆ ಗೌರ್ಮೆಂಟಿಂದ ಪರ್ಮಿಷನ್ ತಗೊಳ್ಳೋದ್ರಿಂದ ಹಿಡಿದು ಅಲ್ಲಿ ಕಾಡಿಗೆ ಹೋಗಿ ಶೂಟ್ ಮಾಡಬೇಕಾದ್ರಿಂದ ಹಿಡಿದು ಒಂದು ಗಿಡ ಕಡಿದು ಒಂದು ಮರ ಕಡಿದ್ರು ಕೂಡ ಅಲ್ಲಿ ದೊಡ್ಡ ಕೇಸ್ಗಳೇ ಆಗುವಂಥ ಸಿಚುವೇಶನ್ ಇರುತ್ತೆ. ಈ ಫಾರೆಸ್ಟ್ ಸಬ್ಜೆಕ್ಟ್ ಇಷ್ಟೊಂದು ರಿಸ್ಕಿ ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಇಲ್ಲ ಸರ್, ಆ್ಯಕ್ಚುಲಿ ನಮ್ಮ ಪಿ ಮೂರ್ತಿ ಅಣ್ಣಂಗೆ ಒಂದು ಆದಿವಾಸಿ ಅಂತ ಸಿನಿಮಾ ಮಾಡಿದ್ರು, ಅದು ಕಾರಣದಿಂದ ಸ್ವಲ್ಪ ನಿಲ್ತು ಅವ್ರಿಗೆ. ಆಮೇಲೆ ಅವರು ದಿಟ್ಟಹಳ್ಳಿ ಅಂತ ಕೆಲವು ಫಾರೆಸ್ಟ್ಗಳೆಲ್ಲ ತುಂಬ ಹೋರಾಟ ಮಾಡಿದ್ರು ಅವರು. ಅವ್ರಿಗೆ ಒಂದು ಬೇರಾಗಿ ಊರ್ಕೊಂಡ್ಬಿಟ್ಟಿತ್ತು ತಲೆಯಲ್ಲಿ. ಅದು ಹೆಂಗೆ ಅಂದರೆ ರೋಗಿ ಬಯಸಿದ್ದಲ್ಲ, ನಾವು ವೈದ್ಯರು ಹೇಳಿದ್ದಲ್ಲ ಅನ್ನಂಗೆ. ಸರ್ ನಾನು ಬೇಸಿಕಲಿ ನಾನು ಡೈಹಾರ್ಡ್ ಫ್ಯಾನ್ಸ್ ಮೆಲ್ ಗಿಬ್ಸನ್ ಅವ್ರದ್ದು. ಅವರು ಅಪೋಕ್ಯಾಲಿಪ್ಟೋ, ಆಮೇಲೆ ಹಾರ್ಟ್ ಟಾರ್ಗೆಟ್, ಆಮೇಲೆ ಕೆಲವೊಂದು ಮೂವಿ 12 years ಇದೆಲ್ಲ ನೋಡಿ ಬೆಳೆದಿರೋ ಅಂತ ಹುಡುಗ. ನನ್ಗೆ ಅವಾಗಿಂದ ಮೆಲ್ ಗಿಬ್ಸನ್ ಸರ್ ಭಾಳ ಒಂದು ಇನ್ಸ್ಪೈರ್ ಆಗಿದ್ದು ಡೈರೆಕ್ಟರ್ ನನಗೆ. ಅವ್ರದ್ದು ಅವ್ರು ಆಕ್ಚುಲಿ ಹೀರೋ ಕೂಡ ಮಾಡಿದ್ದಾರೆ, ಸುಮಾರು ಡೈರೆಕ್ಟ್ ಮಾಡಿದ್ದಾರೆ. ಅಪೋಕ್ಯಾಲಿಪ್ಟೋ ನಿಮ್ಗೆ ಅಪ್ ಟು ಆಸ್ಕರ್ ವರ್ಗೂ ಹೋಗಿತ್ತು. ಇವತ್ತು ಅಪೋಕ್ಯಾಲಿಪ್ಟೋ ಅಂದ್ರೆ ಎಲ್ಲರೂ ಗೊತ್ತು. ಸರ್ ನನಗೆ ತಲೆಯಲ್ಲಿ ಇತ್ತು ಸರ್, ಇದು ಹೇಗಾದ್ರೂ ಮಾಡಿ ಕನ್ನಡಕ್ಕೆ ಇದು ಸ್ಫೂರ್ತಿ ತಗೊಂಡು ಮಾಡ್ಬೇಕಲ್ಲ ಅಂತ ಮನ್ಸಲ್ಲಿ ಕಾಡ್ತಾ ಇತ್ತು. ಒಂದು ಆ ಥರ ಮಾಡಬೇಕು, ಸಬ್ಜೆಕ್ಟು ವಾವ್ ಅನ್ಸ್ಬೇಕು. ಬಟ್ ಯಾರು ಪ್ರೊಡ್ಯೂಸರು, ಆ ಎಕ್ಸಿಕ್ಯೂಷನ್ ಒಪ್ಕೊಬೇಕಲ್ಲ, ಅವ್ರಿಗೂ ಸಿಂಕ್ ಆಗಬೇಕು. ಈಗ ಒಬ್ಬ ಪ್ರೊಡ್ಯೂಸರ್ಗೆ ನೆಕ್ಸ್ಟ್ ಈ ಡೈರೆಕ್ಟರ್ ಈ ಥರ ಕತೆ ತಗೊಂಬಂದ್ರೆ ಮಾಡೋಣ ಅಂತ ಅವ್ರು ಸೆಲೆಕ್ಷನ್ ಇರ್ತಾರೆ. ನಾವು ಡೈರೆಕ್ಟರ್ ಕೂಡ ಈ ಥರ ಕತೆ ಸಿಕ್ಕಿದ್ರೆ ಪ್ರೊಡ್ಯೂಸರ್ ಮಾಡೋಣ ಅಂತ ನಾವು ಇರ್ತೀವಿ. ಅದೆರಡು ಸಿಂಕ್ ಆಗಬೇಕು. ಅದು ಅವ್ರ ತಲೆಯಲ್ಲೂ ಫಾರೆಸ್ಟ್ ಬೇಸ್ ಮಾಡೋಣ ಅಂತ ಇತ್ತು, ನನ್ನ ತಲೆಯಲ್ಲೂ ಫಾರೆಸ್ಟ್ ಬೇಸ್ ಮಾಡೋಣ ಅಂತ. ಇಬ್ರು ವಿಚಾರಗಳು ವಿನಿಮಯ ಮಾಡ್ಕೊಂಡಾಗ ಅದು ಸಿಂಕ್ ಆಯ್ತು, ಇಬ್ರಿಗೂ ಎಕ್ಸಿಕ್ಯೂಟ್ ಆಯ್ತು. ಅವಾಗಿಂದ ಕೋರ ಸಿನಿಮಾ ಹುಟ್ಕೊಂಡು. ಅಂದ್ರೆ ಇತ್ತೀಚೆಗೆ ಕನ್ನಡದಲ್ಲಿ ಬಂದಂತಹ ಕಾಂತಾರ ಸಿನಿಮಾ ಕೂಡ ಒಂದು ಫಾರೆಸ್ಟ್. ಒಳ್ಳೆ ಪಾಯಿಂಟ್ ಕೇಳಿದ್ರೆ, ನಾನು ಮರ್ತೇ ಬಿಟ್ಟೆ ಆಕ್ಚುಲಿ ಸರ್. 100% ನಾನು ಫಾರೆಸ್ಟ್ ತುಂಬ ಹಗುರ ತಗೊಂಡೆ ಸರ್. ಸ್ಕ್ರಿಪ್ಟ್ ಮಾಡೋದು ಬೇರೆ ಸರ್, ಅದ್ರ ಎಕ್ಸಿಕ್ಯೂಷನ್ ಮಾಡೋದು ಭಾಳ ಟಫ್ ಇದೆ. ಈಗ ನಾನು ಬರ್ಕೊಂಡ್ಬಿಡ್ಬೋದು, ಒಂದು 100 ಜನ ಪಂಜ್ ಹಿಡ್ಕೊಂಡ್ ಬರ್ತಾ ಇದ್ದಾರೆ, ಶಾರ್ಟಿಂಗ್ ಇಡಬೇಕು ಅಂತ ನಾವೇನೇ ಸ್ಕ್ರಿಪ್ಟ್ ಮಾಡ್ಕೊಬೋದು ಸರ್. ಅದೇ ಹೇಳಿದ್ರೆ ಎಕ್ಸಿಕ್ಯೂಷನ್ ಇಸ್ ಬಹಳ ಇಂಪಾರ್ಟೆಂಟ್, ಡಿಫಿಕಲ್ಟ್ ಪಾರ್ಟ್. ಸರಿ ಗುರು, ಎಲ್ಲ ಬರ್ಕೊಂಡಿದೆ, ಅದು ಹೆಂಗ್ ಎಕ್ಸಿಕ್ಯೂಷನ್ ಮಾಡ್ತೀಯಾ, ನೀನ್ ಕಲ್ಪನೆಯಲ್ಲಿ ಹೆಂಗ್ ತರಿಸ್ತೀಯ ಅನ್ನೋದು. ಯಾಕಂದ್ರೆ ಸರ್ ಸಿಟಿ ಸಬ್ಜೆಕ್ಟ್ ಇಟ್ಸ್ ತುಂಬಾ ಈಸಿ ಸರ್. ಸರ್ ಇಲ್ಲೆಲ್ಲ ಪಿಜ್ಜಾ ತಿಂತಾನೆ, 4 ಡೇಲ್ ಅವಾಜ್ ಆಗ್ತಾನೆ, ಅಥವಾ ಯಾವ್ದೊಂದು ಮಾಂಟೇಜ್ ಲೀಡ್ ತಗೊಂತೀವಿ, ಸಾಂಗ್ ಅಥವಾ ಮಾಂಟೇ ಫೈಟ್ಗೆ ಲೀಡ್ ತಗೊಂತೀವಿ. ಇಲ್ಲೆಲ್ಲ ಸಿಟಿ ಗೆಟಿ ಪ್ರವೀಣ್ ಸರ್. ನಾನು ಹಂಗೆ ಅಗುರವಾಗೆ ತಗೊಂಡೆ ಸರ್. ಫಾರೆಸ್ಟ್ ಅಲ್ಲ ಅಂತ ಸರ್. ಆಕ್ಚುಲಿ ಹೇಳ್ತೀನಿ, ನರಕ ಯಾತ್ನೆ ಸರ್ ಫಾರೆಸ್ಟ್ ಮಾಡೋದು. ಇಟ್ಸ್ ನಾಟ್ ಎ ಸಿಂಪಲ್ ಸರ್. ಯಾಕಂದ್ರೆ ಸರ್ ನಾನು ಫಾರೆಸ್ಟ್ ಅವನಲ್ಲ, ನಾನು ಕಾಡು ಬೆಳೆದಿಲ್ಲ, ಜಸ್ಟ್ ಓದಿರ್ತೀವಿ. ಅಲ್ಲಿ ನಾನು ಹಂಗೆ ಆಗ್ಬೇಕಲ್ಲಿ ಹೇಳದ್ನಲ್ಲ, ಪ್ರತಿಯೊಂದು ಪಾತ್ರ ನಾವು ಫೀಲ್ ಮಾಡಿ ಬರಿಬೇಕಾಗುತ್ತೆ. ಒಂದು ವೇಷೆ ಪಾತ್ರೆಯಿಂದ ಹಿಡಿದು ಕೂಡ ಒಂದು ದೊಡ್ಡ ನಾಯಕ ಸ್ಥಾನದಲ್ಲಿದ್ರು ಪ್ರತಿಯೊಂದು ಪಾತ್ರ ನಾವು ಫೀಲ್ ಮಾಡಿ ಬರಿತೀವಲ್ಲ ಸರ್, ಆ ಪಾತ್ರ ಎಕ್ಸಿಕ್ಯೂಷನ್ ಮಾಡೋದು ಬಹಳ ಕಷ್ಟ. ಆಮೇಲೆ ಲೊಕೇಶನ್ ಬಹಳ ಇಂಪಾರ್ಟೆಂಟ್ ಸಿನಿಮಾಗೆ. ಪಾತ್ರಗಳು ಎಷ್ಟು ಮುಖ್ಯನೋ, ನೀನು ಯಾವ ಲೊಕೇಶನ್ ಯಾವ ಬ್ಯಾಕ್ ಡ್ರಾಪ್ ಅಲ್ಲಿ ಕಥೆ ಹೇಳ್ತಾ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅದು ಬಹಳ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಫಾರೆಸ್ಟಲ್ಲಿ ನಾನು ಕ್ರೆಡಿಟ್ ಫುಲ್ ನಮ್ಮ ಮೂರ್ತಿ ಅಣ್ಣಗೆ ಕೊಡ್ತೀನಿ. ಯಾಕಂದರೆ ಸರ್ ಫಾರೆಸ್ಟ್ ನೀವು ಹೇಳ್ದಂಗೆ ಒಂದಿಷ್ಟು ಮೀಟ್ರು ಆಚೆ ಶೂಟ್ ಮಾಡೋಂಗಿಲ್ಲ, ಮೈಕ್ ಯೂಸ್ ಮಾಡೋಂಗಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ. ಆಮೇಲೆ ಫಸ್ಟ್ ಆಫ್ ಆಲ್ ಇದರಲ್ಲಿ ಕೆಲವು ಸೀನಲ್ಲಿ ಸರ್ ಇಡೀ ಬುಡಕಟ್ಟು ಜನಾಂಗನೇ ಸುಟ್ಟಾಕ್ಬಿಡ್ತೀವಿ, ಊರೇ ಸುಟ್ಟಾಕ್ಬಿಡ್ತೀವಿ. ಸ್ಕ್ರಿಪ್ಟಲ್ಲಿ ಎಷ್ಟು ಚೆನ್ನಾಗಿದೆಲ್ಲ ಕೇಳಕ್ಕೆ, ಅದು ಕಾಡೊಳಗೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಪ್ರೊಡ್ಯೂಸರ್ ಒಪ್ಪಿಡ್ತಾರೆ, ಹೌದಾ ಚೆನ್ನಾಗಿದೆ, ಎಮೋಷನಲ್ಸ್ ಇದೆ ಅಂತ. ಮಣ್ಣಗಂಟೆಯಲ್ಲಿ ಮಾಡ್ಬೇಕಾದ್ರೆ ಅದು ಕಾಡೊಳಗಡೆ ಕಾರ್ಡ್ ಸೆಟ್ ಹಾಕ್ಬೇಕು, ಕಾರ್ಡ್ ಸುಟ್ ಹಾಕ್ಬೇಕು. ಅದೇ ಹೇಳಿದ್ನ ನಮ್ಮ ಕಲ್ಪನೆಗಳು ಒಂಥರ ನಾವೊಂಥರ ಡೈರೆಕ್ಟರ್ಗಳು ಬರೆಯೋದು ಕಲ್ಪನೆ ತುಂಬಾ ಚೆನ್ನಾಗಿ ಬರ್ದ್ಬಿಡ್ತೀವಿ. ಬಟ್ ಅದು ಎಕ್ಸಿಕ್ಯೂಷನ್ ತರೋರು ಯಾರು, ಅದು ಸಪೋರ್ಟ್ ಮಾಡೋರು ಯಾರು? ಇದರಲ್ಲಿ ಮೂರ್ತಿ ಅನ್ನೋದು ನಾನು ಕ್ರೆಡಿಟ್ ಕೊಡ್ತೀನಿ. ಯಾಕಂದ್ರೆ ಸರ್ ಅವರು ಸುಮಾರು ಕಡೆ ಒದ್ದಾಡಿದ್ರು ಪರ್ಮಿಷನ್ಗೆ.
ಅಂದ್ರೆ ನಾನೊಂಥರ ಹಠ ಅಂದ್ರೆ ಅವ್ರೊಂಥರ ಹಠ ಸರ್. ಇಬ್ರು ಮುಂಗೋಪಿಗಳೇ. ಇವತ್ತು ಬೆಳಗ್ಗೂ ಜಗಳ ಮಾಡಿದ್ವಿ ಇಬ್ರು. ಎಲ್ಲವೂ ಸಿನಿಮಾಗೋಸ್ಕರ, ಪರ್ಸನಲ್ ಯಾವ್ದು ಅಲ್ಲ. ಅಂದ್ರೆ ಅವ್ರು ಹೆಂಗೆ ಅಂದ್ರೆ ಇದು ನಾನು ಆಕ್ಚುಲಿ ಆಪ್ಷನ್ ಕೊಟ್ಬಿಡ್ತೀನಿ, ಇಲ್ಲ ಅದು ಯಾಕೋ ತಲೆನೋವಣ, ಇದು ಬೇರೆ ಕಡೆ ಇಲ್ಲ ಈ ಲೊಕೇಶನ್ ಸಕ್ಕದಾಗಿದೆ ಶ್ರೀ, ಸುಮ್ಮನೆ ಅಲ್ಲಣ್ಣ ಪರ್ಮಿಷನ್ ನಿನ್ಗೆ ಯಾಕವಲ್ಲ, ನೀನ್ ನಾವೇನ್ ಅನ್ಕೊಂಡಿದ್ದು ಅದು ಮಾಡ್ಬೇಕಷ್ಟೇ. ತುಂಬಾ ಹೋರಾಟ ಮಾಡಿ ಕೊನೆಗೂ ಅವ್ರ ಫ್ರೆಂಡ್ಸ್ ಯಾರೋ ಒಂದು ಹಿಂಗೆ ಮಲೆನಾಡು ಕಡೆಗಳಲ್ಲಿ ಒಂದು ಪ್ರೈವೇಟ್ ಪ್ರಾಪರ್ಟಿ ಅಂತ ಇರುತ್ತೆ, ಫಾರೆಸ್ಟ್ ತರ, ಕೊನೆಗೂ ಪರ್ಮಿಷನ್ ಸಿಕ್ಕಿಲ್ಲ ಬಿಡಿ ನಮ್ಗೆ ಗೌರ್ಮೆಂಟ್ ಇದ್ರಲ್ಲಿ. ಮತ್ತೆ ಅವ್ರಿಗೋಗಿ ಅಲ್ಲಿ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ಗೆಲ್ಲ ವಿಚಾರಿಸಿ ನಾವ್ ಈ ತರ ಮಾಡ್ತಾ ಇದೀವಿ ಅಂತ ಒಂದು ಅದ್ರಲ್ಲಿ ಸ್ವಲ್ಪ ಒಂದು ಫೀಲ್ಡ್ ತರ ಇರುತ್ತೆ. ಕಾರ್ಡ್ ನಿಮ್ಗೆ ಫುಲ್ ಕಾರ್ಡ್ ಅಂದ್ರೆ ಅಲ್ಲಲ್ಲಿ ಜಾಗ ಇರುತ್ತೆ, ಅದನ್ನೇ ನಾವು ಸೆಟ್ ತರ ಮಾಡ್ಕೊಂಡು ಸರ್ ನೀವು ನಂಬಲ್ಲ, ಒಂದು ಸುಮಾರು ಒಂದು 200-300 ಒಂದು ಗುಡ್ಸ್ಲು ಸುಟ್ಟಾಕಂತಹ ದೃಶ್ಯ ಒಂದು ದೊಡ್ಡ ಸಿನಿಮಾಗ ಒಂದು ಕೀ ಪಾಯಿಂಟ್ ಅಂತ ಏನ್ ಹೇಳ್ತೀವಿ ಸರ್. 360 ಡಿಗ್ರಿ ವಾಟರ್ ಟ್ಯಾಂಕ್ ನಿಲ್ಸ್ಕೊಂಡಿದ್ವಿ. 360 ಡಿಗ್ರಿ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಭಯ. ಒಂದು ಶಾರ್ಟ್ ಹೇಳಿದ್ರೆ ಟಪ್ ಅಂತ ಬೆಂಕಿ ಆನ್ ಮಾಡೋದು, ಶಾರ್ಟ್ ಕಟ್ ಅಂದ್ರೆ ಎಲ್ಲ ಹಿಂಗ್ ಬಾಣ ಬಿಡ್ತಾರ ರೆಡಿ ಇರೋರು, ಹಿಂಗೆ ರಪ್ 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 ಅಂತ ಆರ್ಸೋರ ಗನ್. ಕರೆಕ್ಟ್, ಆ ಸ್ಪೇರ್ದು ಗನ್ ಇರುತ್ತಲ್ಲ, ನನಗ್ ಕಾಯೋರಿಗೆ, ಯಾಕಂದ್ರೆ ಭಯ ಅಲ್ಲ ಸರ್, ತಗ ಅಂತ ಪುರಿಯೋದು. ನಮ್ಗೆ ಶಾರ್ಟ್ ಕಾಟ ಬರಲಿ ಅಂತ ನಾವು ನಮ್ಗೊಂಥರ ಒಳ್ಳೆ ಮೀಟರ್ ಆಫ್ ಹೆಚ್ಚು ಕಮ್ಮಿ ಕಾಡಿಗೆ ಯಾಕಡೆ ಕಾಡಿಗೆ ಚೌಟ್ ಏನು ಅಂತ ನಮ್ಗೆ ಪಕ್ಕ ಇರ್ತಾರ ಸರ್ ಮರಗಳು. ಅಂದ್ರೆ ಒಳ್ಳೆ ನೀವ್ ಹೇಳ್ದಂಗೆ ಆರ್ಮಿ ಗನ್ ಇಟ್ಕೊಂಡಿರೋ ಕಟ್ಟಂತೆ ನಾನು ಲಿಪ್ಪೆ ನೋಡೋರು ಅವರು, ಕಟ್ಟಂತ ರಪ್ ರಪ್ ಅಂತ ಹಾಕೋರು, ಮತ್ತೆ ಶಾರ್ಟ್ ಅದೇ ರಿಪೀಟ್ ಆಕ್ಷನ್, ಬೆಂಕಿ ಹಾಕು, ಕಟ್ಗೆ ನೀರ್ ಹಾಕು. ಸರ್ ಫಾರೆಸ್ಟ್ ಹೆಂಗೆ ಅಂದ್ರೆ ಇದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ಅಷ್ಟೇ ಚಾಲೆಂಜಿಂಗ್ ಏನಂದ್ರೆ ಸರ್, ಈಗ 40 ವರ್ಷ ಹಿಂದೆ ಆದ್ರೆ ಅದು ಬ್ಯಾಕಪ್ ಕಟ್ಕೊಳ್ಳೋಕೆ ಬಹಳ ಕಷ್ಟ ಸರ್. ಯಾಕಂದ್ರೆ ಒಂದು ಕೃತಕವಾದ ಲೈಟ್ ಯೂಸ್ ಮಾಡಂಗಿಲ್ಲ ನಾವು. ನಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ಅಲ್ಲಿ ನೈಟ್ ಎಫೆಕ್ಟ್ಸ್ ಏನಿರೋದ್ರಿಂದ ಸರ್ ಬೆಂಕಿಲೇ ಲೈಟು, ಬೆಂಕಿಲೇ ನಾವು ಶಾರ್ಟ್ ತೆಗಿಬೇಕು. ನೋ ಲೈಟಿಂಗ್ ಇಲ್ಲ, ಯಾಕಂದ್ರೆ ಲೈಟ್ ಎಲ್ಲಿಟ್ಟಿರುವಾಗ ಅವ್ನು ಸೀರಿಯಸ್ ಸೆಟ್ ಯೂಸ್ ಮಾಡಂಗಿಲ್ಲ, ಒಂದು ಬಲ್ಬ್ ಯೂಸ್ ಮಾಡಂಗಿಲ್ಲ ಸರ್. ಎಸ್ಪೆಷಲಿ ನಾವು 40 years ಹಳ್ಳಿ ಕಡೆ ಇರೋ ಒಂದು ಇದು ಯಾವ್ದೋ ಒಂದು ಇತ್ತು ಅಂತ ಮಾಡ್ಬೋದು. ಇಲ್ಲಿ ಹಂಗಲ್ವಲ್ಲ, ಪ್ಯೂರ್ಲಿ ಬುಡಕಟ್ಟು ಜನಾಂಗ ಅಂದಾಗ ಅವ್ರು ಪಂಚ್ಗಳಲ್ಲೇ ಆಟ ಆಡ್ತಾ ಇದ್ರು ಸರ್. ಈಗ ಏನ್ ಫೈರ್ ಕ್ಯಾಂಪ್ ಅಂತ ಹೇಳ್ತೀವಿ, ಅವ್ರು ಅವಾಗಲೇ ಮಾಡ್ಬಿಟ್ಟಿದ್ದಾರೆ. ಅವರು ಅವ್ರೇನಂದ್ರೆ ಬೆಳಗ್ಗೆ ಎಲ್ಲ ಬೇಟೆ ಆಡ್ತಾರೆ, ರಾತ್ರಿ ಎಲ್ಲ ಆ ಬೆಂಕಿ ಸುತ್ತ ಹಾಕಿ ಅವ್ರದೊಂದು ಗೀತೆ ಉಳಿದೆ ಸರ್, ಜನಪದ ಗೀತೆ ಎಲ್ಲ ಆಡ್ಕೊಂಡು ಬೆಳದಿಂಗಳಲ್ಲಿ ಊಟ ಮಾಡ್ತಾರೆ. ಅವ್ರದೊಂದು ಲೈಫ್ ಸರ್. ನಾನು ಹೇಳ್ತಲ್ಲ, ಅದೆಲ್ಲ ನಮ್ಮ ಸಿನಿಮಾ ನೋಡಿದಾಗ ಈ ಕ್ಷಣ ನಾವ್ ಎಲ್ಲಿದ್ದೀವಿ ಅಂತ ನಮಗೆ ಗಿಲ್ಟಿ ಫೀಲ್ ಆಗುತ್ತೆ. ಯಾಕಂದ್ರೆ ಒಂದೊಂದು ಪ್ರಕೃತಿ ಭೂಮಿಗೆ ಆ ಸೊಗಡಿಗೆ ಒದ್ದಾಟ ಮಾಡೋ ಆಗಿನ ಜನ ಹೇಗಿದ್ರು, ಒಂದೊಂದು ಅಡಿಗೂ ಕೊಲೆಗಳು ಮರ್ಡರ್ ಆಗ ಈಗಿನ ಜನರೇಷನ್ ಹೇಗಿದೆ, ಅದ್ ನೋಡಿದಾಗ ಜಾಸ್ತಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ. ಅದಲ್ಲದೆ ಈ ಒಂದು ಶಾರ್ಟ್ ಅಲ್ಲಿ ಸರ್ ಒಂದು 200-300 ಜನ ಪಂಜಿಡ್ಕೊಂಡ್ ಬರ್ಬೇಕು ಸರ್. ನಾವು ಹೆಂಗಸರು, ಮುತುಕರು, ಹುಡುಗರು ಎಲ್ಲ ಮಿಕ್ಸ್ ಇರುತ್ತೆ ಊರು ಅಂದಾಗ. ಸರ್ ನಮ್ ಚಾಲೆಂಜ್ ಏನು ಅಂದ್ರೆ, ನಮ್ ಕ್ಯಾಮ್ರಾ ನನಗೆ ಎಷ್ಟೊಂದ್ ಸರ್, ಈಗ ಇವಾಗ ನೀವು ಫಾರ್ ಎಕ್ಸಾಂಪಲ್ ನೀವು ಬೆಂಕಿ ಇಟ್ಕೊಂಡ್ ಬರ್ತೀರಾ, ನನಗೆ ಆ ಶಾರ್ಟ್ ಬರ್ಬೇಕು, ಆ ಬೆಂಕಿ ರಿಫ್ಲೆಕ್ಟ್ ಫೇಸ್ ಬರ್ಬೇಕು. ನನಗೆ ಹೇಗೆ ಸಾಧ್ಯ? ಅಟ್ಲೀಸ್ಟ್ ಒಂದು ಲೈಟ್ ಹಾಕೋಣ, ಫೇಸ್ ಸರಿಯಾಗಿ ಕಾಣ್ತಲ್ಲ, ಜನ ಕಾಣ್ತಲ್ಲ ಅಂದ್ರೆ ಲೈಟ್ ಹಾಕಂಗಿಲ್ಲ ನಾವು. ನಾನು ಆಲ್ರೆಡಿ ಒಂದು ಸರ್ಕಲ್ ಹಾಕ್ಬಿಟ್ಟಿದೆ, ನನ್ಗೆ ಹಿಂಗೆ ಬೇಕು ಅಂತ. ಹೆಂಗೆ ಅಂದ್ರೆ ಅಂದ್ರೆ ಸರ್ಕಲ್ ಅಲ್ಲಿ ಕಟ್ ಹಾಕೊಂಡ್ಬಿಟ್ಟಿದೀವಿ. ಹೆಂಗಂದ್ರೆ ಬರ್ತಾ 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 ಅಯ್ಯೋ ಯಾರ್ದೋ ಜಡೆ ಸುಟ್ಟೋಯ್ತು ಅಂತ ನಾವು ಮತ್ತೆ ಕಟ್ ಮಾಡೋದು. ಏನಾಯ್ತು ಸರ್, ಜಡೆ ಫುಲ್ ಸ್ಮೆಲ್ ಗೊತ್ತಲ್ಲ, ಕೂದಲು ಸುಟ್ಬಿಟ್ರೆ ಭಯಂಕರ ಸ್ಮೆಲ್ ಅದು. ಮತ್ತೆ ಶಾರ್ಟ್ ಸರ್ ಚರ್ಮ ಹೋಯ್ತು ಅಂತ ಪಕ್ಕ ಬಟ್ಟೆಗಳು ಅಂಟ್ಕೊಂಡ್ಬಿಡೋದು. ನಾನು ಹೇಳೋದು ಭಾಳ ಇದೆ ಸರ್ ಅದನ್ನ. ಯಾಕಂದ್ರೆ ಸರ್ ಎಲ್ಲಾ ಡೈರೆಕ್ಟರ್ಗಳು ಕಷ್ಟಪಡ್ತಾರೆ ಸರ್, ಏನು ದೊಡ್ಡ ವಿಷಯ ಅಲ್ಲ ಸರ್. ಬಟ್ ಆ ಕಷ್ಟ ಯಾವ ತರ ಪಡ್ತೀವಿ ಅನ್ನೋದು ಎಲ್ಲದಕ್ಕೂ ಪಡ ಸರ್. ಈಗ ನೀವು ಕಷ್ಟ ಪಡೋಕೆ ನಾವೇನು ಹೇಳಿದ್ರಿ ಅಂತ ಜನಗಳು ಹೇಳ್ಬೋದು ಸರ್. ಒಂದ್ ಹೇಳ್ತೀನಿ, ಈಗಿನ ಇಂಡಸ್ಟ್ರಿ ಹೇಗಿದೆ ಅಂತ ನಿಮ್ಗೆ ಗೊತ್ತು ಸರ್. ಕಂಟೆಂಟ್ ಮಾತಾಡ್ಬೇಕು ಸರ್. ಒಬ್ಬ ಡೈರೆಕ್ಟರ್ ಜಾಸ್ತಿ ಮಾತಾಡೋದು ಸರ್. ಕಂಟೆಂಟ್ ನೋಡಿ, ನಾನು ಮಾತಾಡೋಕ್ಕಿಂತ ಆ ಸಿನಿಮಾ ಬಗ್ಗೆ ನೀವೇ ಮಾತಾಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸಿನಿಮಾದಲ್ಲಿ ಸಾಂಗ್ಗಳು ಕೂಡ ಒಂದ್ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದೆ. ನೀವು ಮೊದಲನೇ ಸಿನಿಮಾಯಿಂದನೇ ಸೂಪರ್ ಡೂಪರ್ ಹಿಟ್ ಸಾಂಗ್ಗಳನ್ನ ಕೊಡ್ಕೊಂಡ್ ಬಂದವರು. ಸಂಗೀತದ ಬಗ್ಗೆ ಹೇಳೋದಾದ್ರೆ? ಇಲ್ಲ ಸರ್, ಇದರಲ್ಲಿ ಒಂದು 2 ಸಾಂಗ್ ಇದೆ, ಒಂದು ಬಿಟ್ಟಿದೆ. ನಂಗೆ ಸಾಂಗ್ಗೆ ಅಷ್ಟು ಸ್ಕೋಪ್ ಕೊಟ್ಟಿಲ್ಲ, ಯಾಕಂದ್ರೆ ತುಂಬಾ ಗಟ್ಟಿ ಕತೆ ಇರೋದ್ರಿಂದ ನಮ್ಗೆಲ್ಲೋ ಸುಮ್ಮನೆ ಸಾಂಗ್ ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಎಲ್ಲೋ ತುರ್ಕೋ ಅಂತ ಪ್ರಯತ್ನನೂ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಎಲ್ಲ ಅದೇ ನಮಗೆ ಮುಳ್ಳಾಗ್ಬಿಡುತ್ತೆ. ಆ ಸಿಚುವೇಶನ್ ಎಲ್ಲಿ ಡಿಮ್ಯಾಂಡ್ ಮಾಡುತ್ತೋ ಒಪ್ಪಿಕೊಂಡೋಳಂತ ಒಂದು ಎಲ್ಲ ಕಡೆ ತುಂಬಾ ರೆಸ್ಪಾನ್ಸ್ ಬಂದಿದೆ. ಅದು ಕೂಡ ನಾವು ಒಂದು ಸೊಗಡಲ್ಲೇ ಮಾಡಬೇಕು. ಕಾಸ್ಟ್ಯೂಮ್ ಇವ್ರು ಯಾರಿಗೂ ಚಪ್ಪಲಿನೇ ಹಾಕ್ಸಿರಲಿಲ್ಲ. ಸುಮಾರು ಸರಿ ಆರ್ಟಿಸ್ಟ್ಗಳು ಬೈಕೊಂಡಿದ್ದಾರೆ, ಅಕ್ಸೆಪ್ಟ್ ವಿಲನ್ ಬಿಟ್ಟು ಯಾರಿಗೂ ಚಪ್ಪಲಿನೇ ಹಾಕ್ಸಿಲ್ಲ. ಮುಳ್ಳಲ್ಲೇ ಮಲ್ಕೊಬೇಕು, ಮುಳ್ಳಲ್ಲೇ ಓಡಬೇಕು. ಟಿ ಎ ಶರ್ಟ್ ಅಂತ ವಿಲನ್, ಪ್ರೊಡ್ಯೂಸರ್ ವಿಲನ್ ಅಂತ ಅವ್ರಿಗೆ ಹಾಕ್ಸಿದ ಕಠೋರ ಅಂತ ಪಾತ್ರ. ಯಾಕೆ ಚಪ್ಪಲಿ ಹಾಕುವಂತ ನೀವು ಸಿನಿಮಾದಲ್ಲಿ ನೋಡ್ಬೇಕು. ಒಂದು ಸರ್, ಈಗ ಒಂದು 500 ಎಕರೆ ಟಿ ಎಸ್ಟೇಟ್ ಅಲ್ಲಿ ಕಿಟ್ಟಿ ಯಾವ್ದೋ ಒಂದು ಶಾರ್ಟ್ ಅಲ್ಲಿ ಓಡ್ ಬರ್ತಾನೆ. ಟಿ ಎಸ್ಟೇಟ್ ಕಡ್ಡಿಗಳು ನಿಮ್ಗೆ ಸ್ಮೂತ್ ಆಗಿರಲ್ಲ, ಸಿಕ್ಕಾಬಿಟ್ಟು ರಫ್ ಆಗಿರುತ್ತೆ. ನೋಡಿರ್ಬೋದು, ಒಂಥರ ಗಟ್ಟಿ ಇರುತ್ತೆ. ಅದು ಒಂಚೂರು ಟಚ್ ಆಯ್ತು ಅಂದ್ರೆ ಬ್ಲಡ್ ಕಿತ್ಕೊಂಡ್ಬಿಡುತ್ತೆ. ನೀವು ನಂಬಲ್ಲ, ಹಿಂಗೆ ಫುಲ್ ಸ್ಲೋಪ್ ಇರುತ್ತೆ. ಹಿಂಗೆ ಕಿಟ್ಟಿಗೆ ಸುಮಾರು ಸರಿ ಓಡಿಸ್ಬಿಟ್ಟಿದೀನಿ. ಅಂದ್ರೆ ಓಡ್ಕೊಂಡು ಹೋಗ್ಬೇಕು, ಕಾಲು ಗೀ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಅಂದ್ರೆ ಸರ್ ರಕ್ತ ಕಟ್ಸ್ಕೊಂಡ್ವಿ, ಜಿಗಣೆ, ಅದು ಎಲ್ಲ ಸಿನಿಮಾದಲ್ಲೂ ಮಾಡ್ತಾರೆ ಸರ್. ಇದು ರೆಗ್ಯುಲರ್ ಆಗ್ಬಿಟ್ಟಿತ್ತು, ಡೈಲಿ ಅದು ರೆಗ್ಯುಲರ್. ಅದು ಜನಗಳಿಗೆಲ್ಲ ಎಮೋಷನ್ ಗಿಟ್ಟಿಸ್ಕೊಳ್ಳೋದಾಗ್ಲಿ ಅಲ್ಲ ಸರ್, ಅದಲ್ವಲ್ಲ ಸರ್. ಸರಿ ಸರ್, ಸಿನಿಮಾ ಜನ ಎಷ್ಟು ನೋಡ್ತಾರೆ. ಫ್ಯಾಕ್ಟ್ ಹೇಳ್ತಿದ್ರಿ, ಫ್ಯಾಕ್ಟ್ ಇದೆ. ಪ್ರತಿದಿನ ಒಬ್ರು ರಕ್ತ ಬಂದಿಲ್ಲ ಅನ್ನಂಗಿಲ್ಲ ಸರ್.
ಏನಾಗಿದೆ ಗೊತ್ತಾ ಸರ್, ಮಾಡ್ಲೇಬೇಕು ಅದು. ಅದನ್ನ ಹೌದಾ ಶ್ರೀ ಏನು ಹೇಳ್ಬಿಟ್ಟ ರಕ್ತ ಬರ್ತದೆ ಸಿನಿಮಾ, ನೀವು ಯಾರು ನೋಡಕ್ ಹೋಗ್ಬೇಡಿ. ಕಂಟೆಂಟ್ಗೋಸ್ಕರ ಸಿನಿಮಾ ನೋಡಿ. ನಾನೇನೋ ರಕ್ತ ಬರ್ತು ಕಷ್ಟ ಎಲ್ಲ ಡೈರೆಕ್ಟರ್ ಕಷ್ಟಪಡ್ತಾರೆ ಸರ್, ಕಷ್ಟ ಇದ್ರೆ ಸಿನಿಮಾನೇ ಆಗಲ್ಲ ಸರ್. ಅದು ನಾವು ದೊಡ್ಡ ವೈಭವೀಕರಣ ಮಾಡಿ ಅದು ಹೇಳೋ ಅವಶ್ಯಕತೆ ನನಗೂ ಇಲ್ಲ ಸರ್. ನೀವು ಕೊಡ್ತಾ ಇರೋದು ₹100, ನೀವು ಯಾರು ಅಂತ ಗೊತ್ತಿಲ್ಲ, ನೀವು ಅಣ್ಣ ಅಲ್ಲ, ನನ್ಗೆ ಅಕ್ಕ ಅಲ್ಲ, ನೀವು ತಮ್ಮ ಅಲ್ಲ, ನೀವು ಕೂಡ ₹100 ನಾನು ಬೆಲೆ ಕಟ್ಟಬೇಕು. ಮುಖ್ಯ ಅಧಿಕಾರ ನಿಮ್ಗಿದೆ, ಬೈ ಅಧಿಕಾರ ಇದೆ. ಒಂದೊಂದು ಅನ್ಕೊಳ್ಳಿ, ಹೊರಟಲ್ಲ ಯಾರು ನೋಡಿದಿ ಅಪ್ಪ ಇವನೇನೋ ಸ್ವಲ್ಪ ಕಿತ್ಕುಟೆ ಆಗ್ತಾನೆ ಗುರು, ಏನೋ ಸಾಂಗ್ ಎಲ್ಲ ಇಟ್ಕೊಟ್ಟಂತೆ, ಸಾಂಗ್ ಆ ಟೈಮಲ್ಲಿ ಹೊರಟ ನೋಡಿದೀನಿ, ಇಷ್ಟ ಆಗಿದೆ ಅನ್ನೋ ಆಡಿಯನ್ಸ್ ಖಂಡಿತ ಥಿಯೇಟರ್ ಬನ್ನಿ, ಎದೆ ತಟ್ಕೊಂಡು ಹೇಳ್ತೀನಿ. ಹೊರಟ ಬೇರೆ ಜನರು ಖಂಡಿತ ನಿಮ್ಗೊಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ತೀನಿ. ಹೊರಟಾದ್ಮೇಲೆ ಇಷ್ಟು ದಿನ ಕಾದಿದ್ದಕ್ಕೆ ಒಳ್ಳೆ ಸಿನಿಮಾ ಕೊಟ್ಟ ಗುರು ಅಂತ ಖಂಡಿತ ಪ್ರಾಮಿಸ್ ಮಾಡ್ತೀನಿ ನಾನು. ಆ ಫೀಲ್ ನಿಮ್ಗೆ ಆಗುತ್ತೆ. ಎಸ್ ಸರ್. ಆಗಲೇ ನಾನು ಹೇಳ್ತಾ ಇದ್ದೆ, ಇತ್ತೀಚೆಗೆ ಫಾರೆಸ್ಟ್ ಬೇಸ್ ಮೇಲೆ ಬಂದಂಥ ಒಂದು ಸಿನಿಮಾ ಅಂದರೆ ಕಾಂತಾರ. ಅದರಲ್ಲಿ ನಮ್ಮ ಕರಾವಳಿ ಭಾಗದ ದೈವದ್ದು ಎಲ್ಲದು ತೋರಿಸಿದ್ರು. ಇದರಲ್ಲೂ ನಮಗೆ ಅದೇ ಥರದ ಒಂದು ಸ್ಟೋರಿ ಕಾಣ್ತಾ ಇದೆ. ಅದ್ರ ಜೊತೆ ಕೊರಗಜ್ಜನ ಒಂದು ಅಪಿಯರೆನ್ಸ್ ಕೂಡ ಸಿನಿಮಾದಲ್ಲಿ ಕಾಣ್ತಾ ಇದೆ. ಏನದು ಅಂತ ಒಳ್ಳೆಯ ಕ್ವಶನ್ ಕೇಳಿದ್ರೆ, ವೆರಿ ಸಿಂಪಲ್. ಕಾಂತಾರ ಸಿನಿಮಾ ಪಂಜುರ್ಲಿ ದೈವ ಸುತ್ತ ನಡೆಯೋ ಕತೆ, ಕೋರಾ ಸಿನಿಮಾ ಬುಡಕಟ್ಟು ಜನಾಂಗ ಸುತ್ತ ನಡೆಯೋ ಕತೆ. ಒನ್ ಆಫ್ ದಿ ಪಾರ್ಟ್ ಕೋರಗಜ್ಜ ಅಷ್ಟೇ. ಕೊರಗಜ್ಜ, ಓಕೆ ಓಕೆ, ಅರ್ಥ ಆಯ್ತಲ್ಲ, ಕ್ಲಿಯರ್ ಇಲ್ವಾ ಸರ್? ಅದು ಪಂಜುರ್ಲಿ ಸುತ್ತ ನಡೆಯೋ ಕತೆ. ಕೋರಾ ಅನ್ನೋದು ಕೊರಗಜ್ಜನಿಂದ ಬಂದಿದ್ದ? ಖಂಡಿತ ಸರ್. ಒಂದು ಅದು ಹೇಳ್ಬಿಡ್ತೀನಿ, ಮುಚ್ಚುಮರೆ ಏನಿಲ್ಲ. ಆ ಒಂದು ದೃಶ್ಯದಲ್ಲಿ ಕೊರಗಜ್ಜ ದೈವ ಅಂತ ಹೇಳ್ತೀವಿ, ಕೋಲ ಮಾಡಿಸಿರೋದು ಯಾರಿಗೋ ಕರ್ಸ್ಬಿಟ್ಟು ಮೇಕಪ್ ಆಗ್ಲಿ, ಕೊರಗಜ್ಜ ಹತ್ರ ಆಕ್ಟಿಂಗ್ ಮಾಡಿದಲ್ಲ, ಅವ್ರು ರಿಯಲ್ ಆಗಿ ಅವರು ಕೋಲ ಮಾಡೋರೆ ಸರ್. ಈಗ ಆಕ್ಟ್ ಮಾಡ್ಸಕ್ಕಲ್ಲ ಸರ್, ಅವ್ರ ಹತ್ರ ರಿಯಲ್ ಆಗಿ ಕೋಲ ಉಂಟು ಆಕ್ಟ್ ಮಾಡ್ಸಕ್ಕಲ್ಲ. ನಾವು ಒಂದು ಪೂಜೆ ಅಂತ ಮಾಡಿ, ಒಂದು ಚಪ್ಪಲಿ ಇಲ್ದಿರ ಅದಕ್ಕಂತ ಒಂದು ಪತ್ತೇಲಿದ್ದು ಒಂದು ವಾರ ಗಟ್ಲೆ ತುಂಬಾ, ಯಾಕಂದ್ರೆ ಅವ್ರು ಮಾಂಸ ಪ್ರಿಯ ಹಂಗಂತ ನಮ್ಗೆ ಭಯ ಭಕ್ತಿ ಇರ್ತಲ್ಲ, ನಾವ್ಯಾರು ಮುಟ್ಟಿರ್ಲಿಲ್ಲ. ದೇವ್ರು ತಿಂತಾರೆ, ನಾವು ತಿಂತಾರೆ ಆ ಥರ ಇರಲಿಲ್ಲ. ಫಸ್ಟ್ ಟೈಮ್ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಯಾಕಂದ್ರೆ ಮಂಗ್ಳೂರ್ಗೆ ಒಂದು ಅದಂದ್ರೆ ಒಂದು ರೋಮಾಂಚನ, ನಮಗೂ ಅನುಭವಗಳು ಭಾಳ ಆಗಿದೆ ಸರ್. ಕೊರಗಜ್ಜ ಅನ್ನೋದು ನಿಜವಾಗ್ಲು ಅದೊಂದು ದೈವ ಶಕ್ತಿ ಅನ್ನೋದಕ್ಕಿಂತ ಅದೊಂದು ಎಲ್ಲೋ ಒಂದು ಶಕ್ತಿ ಎಲ್ಲರಿಂದ ಇರುತ್ತೆ ಸರ್. ಅದು ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಕೊರಗಜ್ಜ ನಾವು ಒಂದು ಕೋಲ ಮಾಡಿಸ್ಬೇಕಾದ್ರೆ ನಾನು ಹೋಗ್ಬಿಟ್ಟು ಕಟ್ ಶಾರ್ಟ್ಸು, ಕ್ಲೋಸ್ ಶಾರ್ಟು, ಲಾಂಗ್ ಶಾರ್ಟ್ ಎಲ್ಲ ತೆಗಿಯಕ್ಕಾಗಲ್ಲ ಸರ್. ಅದು ಅಲ್ವಲ್ಲ ಅವರು, ನಿನ್ ಬಾಪ ಹಿಂಗ್ ಬಾಪ, ಈ ಕ್ಯಾಮ್ರಾ ಇದೆ ಪಾಯಿಂಟ್ ಆಫ್ ಇಲ್ಲಿ ಬಂದು ಆಕ್ಟ್ ಮಾಡ್ಬೇಕು, ಹಿಂಗ್ ಹೋಗ್ಬೇಕು ಅನ್ನೋದಲ್ಲ. ಅವ್ರು ರಿಯಲ್ ಕೊರಗಜ್ಜನೇ. ಅವ್ರ ಹತ್ರ ಹೆಂಗ್ ಆಟ ಆಡ್ತೀರ ನೀವು? ಕಣ್ಬಿಟ್ರೆ ಮೀಟರ್ ಆಫ್ ನನಗೆ ಡೈರೆಕ್ಟರ್ಗೆ ಅವ್ರಿಗೇನೋ ಡಿಸ್ಟರ್ಬ್ ಮಾಡಕ್ಕಾಗಲ್ಲ. ಕರ್ಸಿರೋದು ಕೋಲಾ ಪೂಜೆಗೆ ಸರ್. ನೀವು ನಂಬಲ್ಲ, ಸುಮಾರು ಒಂದು 17 ಕ್ಯಾಮ್ರಾಗಳು ಇಟ್ಟಿದ್ದೀನಿ, 360 ಕ್ಯಾಮ್ರಾ ಇಟ್ಟಿದ್ದೀನಿ. ಅವ್ರು ಎಲ್ಲಾದ್ರೂ ಹೋಗ್ಲಿ, ನಮ್ ಕ್ಯಾಪ್ಚರ್ ಮಾಡ್ಕೊಬೇಕಷ್ಟೇ. ಹತ್ರ ಅಂತೂ ಹೋಗಲ್ಲ. ಒಂದು ಕ್ಲೋಸ್ ಇಟ್ಟಿರ್ತೀವಿ, ಒಂದು ಲಾಂಗ್ ಶಾಟ್ ಇರ್ತೀವಿ, ಎಲ್ಲ ರೇಂಜ್ ಫಿಟ್ ಮಾಡಿ ಕ್ಯಾಮ್ರಾ ಇಟ್ಟು ಶೂಟ್ ಮಾಡಿರೋ ಸರ್. ಅದು ನಮ್ಗೆ ಹೆಂಗ್ ಬೇಕು ಎನಿ ಟೈಮ್ ಅದನ್ನ ಯೂಸ್ ಮಾಡ್ಕೊಂಡ್ವಿ. ಅದರಲ್ಲಿ ಬರುವಂತಹ ಒಂದು ಸೀನಲ್ಲಿ ಕೊರಗಜ್ಜಗೆ ಮಗು ಕಂಡ್ರೆ ಬಹಳ ಪ್ರೀತಿ, ನಿಮ್ಗೂ ಗೊತ್ತಿರುತ್ತೆ. ಕೊರಗಜ್ಜ ಆಕ್ಚುಲಿ ಕೊರಗಜ್ಜ ಅಂದ್ರೆ ತುಂಬಾ ದಿನ ಬದುಕಿಲ್ಲ. ಅವರು ಸುಮಾರು ಒಂದು 16-17 ವರ್ಷದಲ್ಲಿ ಅವರು ತೀರ್ಕೊಂಡ್ರು. ಯಾರು ನಮ್ಮ ಕೊರಗಜ್ಜ, ಅವ್ರದ್ದೊಂದು ಸಮುದಾಯ ಮೂಲ ಕೊರಗ ಸರ್. ಅದು ಆ ಪೋರ್ಷನ್ ಅಲ್ಲಿ ಶೂಟ್ ಮಾಡಿದಾಗ ಹೀರೋ ಹುಡ್ತಾನೆ, ನಾಮಕರಣ ಮಾಡಬೇಕು. ಅವರೆಲ್ಲ ಒಂದು ಕೊರಗಜ್ಜ ಹಾರದ ಭಕ್ತರಾಗಿರ್ತಾರೆ. ದೇವ್ರು ಬಂದು ಅದನ್ನ ಮುತ್ಕೊಟ್ಟು, ಕೊರಗಜ್ಜ ಹೇಳ್ತಾ ಇದ್ದೀನಿ ನಾನು, ನನ್ನ ಮೊದಲನೇ ಅಕ್ಷರ ಕೊರಗೊಜ್ಜ, ಇವನ್ನ ಕೋರ ಅಂತೇಳಿ ಇವನ್ನ ಬೆನ್ನೆಲುಬಾಗಿ ನಾನು ನಿಂತ್ಕೊಂತೀನಿ. ಮುಂದಿನ ಕಷ್ಟದ ದಿನ ಒಂದು ದೃಶ್ಯ ಬರುತ್ತೆ, ಹಾಗಾಗಿ ಮೇನ್ ಇಂಪ್ಯಾಕ್ಟ್ ಆಗಲಿ ಅಂತ ಕೊರಗಜ್ಜ ಕೋರ ಅಂತ ಹೀರೋಗಿಟ್ವಿ. ಕೊರಗಜ್ಜೆಯಿಂದ ಪ್ರೇರಿತ ಆಗಿರೋ ಹೆಸರೇ ಕೋರ. ಅಂದ್ರೆ ರಿಯಲ್ ಕೊರಗಜ್ಜನ್ನ ಶೂಟ್ ಮಾಡಿದ್ವಿ ಅಂತ ಹೇಳಿದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅದು ಹೇಳಕ್ಕಲ್ಲ ಸರ್, ಅದು ಅನುಭವಿಸ್ಬೇಕದು. ಈಗ ಏನೇನೋ ಹೇಳ್ಬೋದು ಸರ್. ಅದು ಹೇಳಿದ್ನಲ್ಲ ಸರ್, ಅವರು ಕೋಲ ಮಾಡೋರು ಕೂಡ ತುಂಬಾ ಶಾಂತವಾಗಿರ್ತಾರೆ ಸರ್. ಕೊರಗಜ್ಜ ಗೆಟಪ್ ಬಿದ್ಮೇಲೆ ಸರ್, ಅವ್ರ ಕಣ್ಣಿಗೆ ನಾವು ಒಂಥರ ರಿಪ್ಲೈ ಮಾಡಕ್ಕಲ್ಲ ಸರ್. ನನಗೆ ನಿಜವಾಗ್ಲೂ ಆಸ್ ಎ ಡೈರೆಕ್ಟ್ರು ಡ್ಯಾನ್ಸ್ ಮಾಡ್ಕೊಂಡು ಹಿಂಗೆ ಕುಣಿತ ಮಾಡ್ಕೊಂಡು ಹಿಂಗೆ ಕಣ್ಣು ಬಿಟ್ರೆ ನಾನು ಹಿಂಗೆ ಈ ಕಡೆ ಟರ್ನ್ ಆಗ್ಬಿಡ್ತಿದ್ದೆ. ಅಂದ್ರೆ ಅವ್ರು ಅಷ್ಟು ಇಲ್ಲ ಸರ್, ಹೇಳಕ್ಕಲ್ಲ ಸರ್. ಅದು ಗೊತ್ತಲ್ಲ, ಅವರು ಕೆಲವು ಸ್ಟೈಲ್ಗಳು ನೋಡಿ, ಅದು ಹೇಳಿದ್ರೆ ನಂಗೆ ಒಂಥರ ಜುಮ್ಮನತ್ತೆ. ಅದು ಎಕ್ಸ್ಪ್ಲೈನ್ ಮಾಡಕ್ಕಲ್ಲ ಸರ್, ನನಗೆ ಒಂಥರ ಅದಾಗ್ಬಿಡ್ತದೆ. ಮಾತಾಡ್ತಾರೆ, ಎಕ್ಸ್ಪ್ಲೈನ್ ಮಾಡಕ್ಕಲ್ಲ ಬಿಡ್ತಾರೆ. ಅದು ಅನುಭವಿಸ್ಬೇಕಷ್ಟೇ. ಆ ದೈವ, ಆ ಭಕ್ತಿನ ಅನುಭವಿಸ್ಬೇಕು ಸರ್. ಕೊಡ್ತಾ ಬಿತ್ತಾ ಯಾರಿಗಾದ್ರು? ಇಲ್ಲ ಸರ್, ಯಾರಿಗೂ ಬಿದ್ದಿಲ್ಲ. ಇಲ್ಲ ಸರ್, ಅದೇ ನಾವು ತುಂಬಾ ಕೇರ್ಫುಲ್ ಆಗಿ ಮಾಡಿದ್ವಿ ಸರ್. ಹೇಳಿದ್ನಲ್ಲ ಸರ್, ಆರ್ಟಿಸ್ಟ್ ಒಳಗಡೆ ಸೇರ್ಕೊಂಡು ಮಿಕ್ಕಿದ್ ಯಾರ್ಯಾರು ಜೂನಿಯರ್ ಆರ್ಟಿಸ್ಟ್ ಎಲ್ಲ ಕ್ಯಾಮ್ರಾಯಿಂದ ಆಚೆ ಇದ್ರು, ಅವ್ರಿಗೆ ಯಾರು ಆಮೇಲೆ ಅವ್ರಿಗೆ ತುಂಬಾ ದೊಡ್ಡ ಸ್ಪೇಸ್ ಕೊಟ್ಟಿದ್ವಿ ಸರ್. ಯಾಕಂದ್ರೆ ನಾವು ಆರ್ಟಿಸ್ಟ್ ತರ ಇಲ್ಲ ನಾವು 360 ಡಿಗ್ರಿ ಆಂಗಲ್ ಫಿಕ್ಸ್ ಮಾಡಿದಾಗ ನಮ್ಗೆ ನನಗೇನು ಅಂದ್ರೆ, ಅವ್ರು ನಮ್ಮನ್ನು ಗುರಿಸಿದಾಗ ನಾವು ಸ್ವಲ್ಪ ನಾವು ಮುಂದೆ ಇರ್ಬೇಕಲ್ಲ, ಮೈಕಲ್ಲಿ ಹಿಂಗ್ ಹೇಳ್ತಾ ಇರ್ಬೇಕು, ಝೂಮ್ ಅನ್ನೋದು. ಆಸ್ ಎ ಡೈರೆಕ್ಟರ್ ನಾವು ಕಮೆಂಟ್ ಮಾಡ್ತಾ ಇರ್ತೀವಿ, ಕ್ಯಾಮರಾಮನ್ಗಳೆಲ್ಲ ನಾರ್ಮಲ್ ಕಮಾಂಡ್ ಮಾಡಕ್ಕಾಗಲ್ಲ. ಅದೆಲ್ಲ ಬಂದೇ ಪ್ರಿಪೇರ್. ಹಿಂಗೆ ಒಂದ್ ಕ್ಯಾಮ್ರಾ 2 ಕ್ಯಾಮ್ರಾ ಹಿಂಗಂದ್ರೆ 2 ಹಿಂಗ್ ಅದೆಲ್ಲ ನಾವು ಬರೀ ಸಿಗ್ನಲ್ ಮಾಡ್ತಾ ಇರೋದು ಅಷ್ಟೇ. ಅದು ಒಂದ್ಸಲಿ ಹೆಂಗೂ ತಡೆಯಾಗಿದ್ದೀರಾ, ಕ್ಲೋಸ್ ಹೋಗೋ ಅಂತ ತಪ್ಪಂಡ್ ವಾಚ್ ಕೇಳೋದಿಲ್ಲ, ಹಿಂಗ್ ಮುಂದೆ ಹಿಂಗೆ ನನಗೆ
ಈ ಥರದೆಲ್ಲ ಅನುಭವ ಆಗಿದೆ ಸರ್. ಓಕೆ ಓಕೆ, ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಶೂಟ್ ಮಾಡಿದ್ರಿ? ಎಂಜಾಯ್ ಇಲ್ಲ ಸರ್, ಭಯ ಬಗ್ಗೆ ಮಾಡಿದ್ದೀವಿ. ಆ ಸೀನ್ ಮಾತ್ರ ಎಂಜಾಯ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಸರ್. ಓಕೆ ಓಕೆ ಓಕೆ, ಅಂದರೆ ಪರ್ಟಿಕ್ಯುಲರ್ ಆಗಿ ಅಂದರೆ ಒಪ್ಪಲ್ಲ ಕೆಲವೊಬ್ರು ಬಂದು ರಿಯಲ್ ಆಗಿ ನಾವು ವೇಷ ಹಾಕಿ ರಿಯಲ್ ಆಗಿ ಒಂದು ಸಿನಿಮಾಗೆ ನಾವು ಶೂಟ್ ಮಾಡ್ತೀವಿ ಅಂತಂದಾಗ ಅವ್ರಿಗೆ ಹೇಳಿದ್ವಿ ಸರ್, ಇದು ಸಿನಿಮಾಗೆ ಯೂಸ್ ಮಾಡ್ಕೊತಾ ಇದೀವಿ. ಆಮೇಲೆ ಈಗ ನಮ್ಮ ಮೂರ್ತಿ ಅಣ್ಣ ಬಂದು ಕೊರಗಜ್ಜ ಮೇನ್ ಆರಾಧ್ಯ ದೇವ ಭಕ್ತರು ಸರ್. ಅವರು ಏನೇ ಬೇಜಾರಾದ್ರು ಏನೇ ಖುಷಿ ಆದ್ರು ನಮ್ಮ ಮೂರ್ತಿ ಅಣ್ಣ ಬಂದು ಅಲ್ಲೋಗಿ ಒಂದು ದರ್ಶನ ಮಾಡೋ ಒಂದು ವಾಡಿಕೆ ಅವಾಗಿಂದ ಇಟ್ಕೊಂಡಿದ್ದಾರೆ. ನಾವು ಸ್ಕ್ರಿಪ್ಟಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ಫಸ್ಟ್ ಟೈಟ್ಲ್ ಏನ್ ಇಡೋಣ ಅಂತಾನೆ ಬಂದಿದ್ದು ನಮ್ಗೆ. ಇಲ್ಲ ಕೊರಗಜ್ಜ ಪ್ರೇರಿತ ಬಗ್ಗೆ ಕೋರೇಟ್ರ್ ಹೇಗೆ, ಕೋರೇಟದ್ ಇಟ್ಬಿಡ್ತೀವಿ, ಯಾರು ಇಡೋದು ಅಂತ ಮತ್ತೆ ಹಿಂಗೆ ವಾಪಸ್ ಬಂದ್ವಿ. ಕೊರಗಜ್ಜ ಪ್ರೇರಿತ ತಾನೆ ಕೋರೆ ಇಡ್ತಾರದ್ ನಾವು, ಕೊರಗಜ್ಜನ ಇಟ್ರೆ ಹೇಗಿರುತ್ತೆ ಅಂತ ಹಿಂಗೆಲ್ಲ ಡಿಸ್ಕಷನ್ ಮಾಡಿ ಸರಿ ಆಮೇಲೆ ಬೇಡ ರಿಯಲ್ ಕೋಲಾನೇ ಮಾಡಿಸಿದ್ರೆ ಹೇಗಿರುತ್ತೆ, ಒನ್ ಆಫ್ ದಿ ಮೇಜರ್ ಸೀನು ಅಂತಾನೆ ನಾವು ಪ್ಲಾನ್ ಮಾಡಿ ಕೋಲ ಮಾಡಿಸಿದ್ವಿ. ಒಂದು ಅರ್ಕೆ ತರ ಮಾಡ್ಕೊಂಡು ಕೋಲ ಮಾಡಿಸಿ ಅವ್ರಿಗೆ ಹೇಳಿದ್ವಿ. ಬಟ್ ಅವ್ರೇನಂದ್ರೆ ಅವ್ರಿಗೆ ಸಿನಿಮಾ ತರ ಕಟ್ ಶಾರ್ಟ್ಸ್ ಅವೆಲ್ಲ ಮಾಡಕ್ ಹೆಂಗ್ ಮಾಡ್ತಾರೆ ಸರ್, ಅವ್ರು ಮಾಡ್ತಾರೆ, ನೀವು ಶೂಟ್ ಮಾಡ್ರಿ ಅಷ್ಟೇ ಅಷ್ಟೇ ಅಷ್ಟೇ. ನೀವ್ ಹೇಳ್ದ ನಾನ್ ಕೇಳಕ್ಕಲ್ಲ, ಕಟ್ಟೆಲ್ಲ ಇಲ್ಲ, ನೀವ್ ಹೇಳ್ದ ನಾನ್ ಕೇಳಕ್ಕಲ್ಲ. ನಾನು ನಂದೇನಿದೆ 1 hour 2 hour ಕೋಲ ಮಾಡಿ ಹೋಗ್ತಾ ಇರ್ತೀನಿ, ನೀನ್ ಎಷ್ಟು ಕ್ಯಾಪ್ಚರ್ ಮಾಡ್ಕೊಂತ ಮಾಡ್ತೀನಿ. ಅವ್ರ ಆಕ್ಷನಿಗೆ ಬಂದ ಕ್ಯಾಮ್ರಾ ಆನ್ ಆಗ್ಬೇಕು, ಅವ್ರು ಸ್ಟಾಪ್ ಆದ ಕ್ಯಾಮ್ರಾ ಕಟ್ ಆಗ್ಬೇಕು. ಸ್ಟಾಪ್ ಇಲ್ಲ ಬಿಡಿ ಅವ್ರದ್ದು, ಅವ್ರು ಅಲ್ಲೇ ಸ್ಟಾಪ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಓಕೆ, ಸ್ಟಾಪ್ ಇಲ್ಲ ಆಗುತ್ತೆ. ಒಂದ್ಸರಿ ಸ್ಟಾರ್ಟ್ ಮಾಡಿದ್ರೆ ಕೋಲ ಬಂದು ನಿಮ್ ಕಂಟಿನ್ಯೂಷನ್ ಇರುತ್ತೆ. ಓಕೆ, ಅದರಲ್ಲಿ ಮತ್ತೆ ನಿಮ್ ಸಿನಿಮಾದಲ್ಲಿ ಇನ್ನೊಂದು ಲಕ್ ಏನಪ್ಪಾ ಅಂತಂದ್ರೆ 12 ವರ್ಷಕ್ಕೊಂದ್ಸಲ ಬರುವಂತಹ ಒಂದು ನೀಲ್ಕುರಂಜಿ ಹೂವ, ಆ ಲೊಕೇಶನ್ ನಿಮಗೆ ಆಕ್ಚುಲಿ ಸಿಕ್ಕಿದೆ? ಇಲ್ಲ ಸರ್, ಆಕ್ಚುಲಿ ಅದು ಕ್ರೆಡಿಟ್ ನಮ್ಮ ಮೂರ್ತಿ ಅಣ್ಣಿಗೆ ಕೊಡ್ತೀನಿ ಸರ್. ಈ ಸಿನಿಮಾದಲ್ಲಿ ಅವರು ಒಂಥರ ರುಚಿ ಪ್ರಿಯರು ಅಂತೀವಲ್ಲ, ಹಂಗೆ ಅವ್ರು ಲೊಕೇಶನ್ ಪ್ರಿಯರು ಅವರು. ಓಕೆ, ನಾನು ಈ ಶೂಟ್ ಆಗುತ್ತೆ ಇಲ್ಲಿ ಬೇಡ ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಬಾ ಅನ್ನೋರು. ಬಟ್ ಅವ್ರು ತೋರಿಸೋ ಲೊಕೇಶನ್ ನಿಜವಲ್ಲ ಅದ್ಭುತ ಸರ್. ಅವರು ಲೊಕೇಶನ್ ಅಂದ್ರೆ ಅವ್ರು ಎಷ್ಟು ದೂರ ಹೋಗಕ್ಕೆ ರೆಡಿ, ಎಷ್ಟು ಖರ್ಚು ಮಾಡ್ಕೊಂಡು ಹೋಗಕ್ಕೆ ರೆಡಿ ಸರ್. ಲೊಕೇಶನ್ ಹಂಗೆ ತೋರಿಸ್ಬೇಕಂದ್ರೆ ಒಬ್ಬ ನಿರ್ಮಾಪಕ ಅಷ್ಟು ಜೋಶ್ ಇದ್ದಾಗ ಒಬ್ಬ ಡೈರೆಕ್ಟರ್ ಇರೋದೊಂದು ಮೋಟಿವೇಶನ್ ಆಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಇದು ಬಜೆಟ್ ಪ್ರಾಬ್ಲಮ್, ಇಲ್ಲೇ ಮಾಡ್ಬೋಣ ಭಾಷೆ. ಅವರು ಒಂದೊಂದು ನಾನು ಎಷ್ಟೊಂದ್ಸಲಿ ಅಣ್ಣ ಇದು ಒಂದು ಶಾರ್ಟ್ಗೆ ಏನಕ್ಕೆ ಬರ್ಬೇಕು, ಇಲ್ಲಿ ಬರ್ಬೇಕು ಅಷ್ಟೇ, ತಲೆ ಅಲ್ಲಣ್ಣ ಅಲ್ಲಿಂದ ಯೂನಿಟ್ ಚೆನ್ನಾಗಿದೆ ಮಾಡೋಣ ಶ್ರೀ, ಆಯ್ತಾ ನೀವು ಹೇಳಿದ್ರೆ ಮುಗೀತು. ಇಷ್ಟೆಲ್ಲ ಫೈಟ್ಗಳಾಗ್ಬಿಟ್ಟಿದೆ ಅಂದ್ರೆ ಅವ್ರು ಎಲ್ಲವೂ ಒಂದು ಪ್ಯಾಷನ್ ಪ್ರೊಡ್ಯೂಸರ್ ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಅಣ್ಣ ಇದು ಶಾರ್ಟ್ ಇಡ್ತಾ ಇದ್ದೀನಿ, 100 ಜನ ಬೇಕಣ್ಣ, ನೋಡು ಶ್ರೀ ಕರೆಕ್ಟಾ ನೋಡು ಶ್ರೀ. ಆಮೇಲೆ ಅವ್ರ ಟಾರ್ಗೆಟ್ ಎಲ್ಲ ಒಂದೇ ಸರ್. ಇದು ಶ್ರೀ ನಾವು ಕಾಂಪಿಟ್ ಕೊಡ್ತಾ ಇರೋದು ಕನ್ನಡ ಲ್ಯಾಂಗ್ವೇಜ್ಗೆಲ್ಲ, ಅದೊಂದು ತಲೆಯಲ್ಲಿ ಇಟ್ಕೋ. ನೀನ್ ಏನ್ ಬೇಕೋ ನಾನು ಕೊಡ್ತೀನಿ. ನಾವು ಕಾಂಪಿಟ್ ಮಾಡ್ತಾ ಇರೋದು ತಮಿಳು ತೆಲುಗು, ಒಂದ್ ಮಾತು ಹೇಳೋರು ಶ್ರೀ. ಕನ್ನಡದಲ್ಲಿ ತಮಿಳು ಓಡುತ್ತೆ, ಹಿಂಗೆ ದೊಡ್ಡ ಡಿಸ್ಕಷನ್ ಆಗುತ್ತೆ ನನಗೂ ಮೂರ್ತಿ ನನಗೆ. ಕನ್ನಡದಲ್ಲಿ ತಮಿಳು ತೆಲುಗು ಓಡುತ್ತೆ, ಕನ್ನಡ ಯಾಕೆ ನೋಡಲ್ಲ ಅಂದ್ರೆ ಕ್ವಾಲಿಟಿ ಕೊಡ್ತಾ ಇಲ್ವಾ ಶ್ರೀ ನಾವು. ಅವ್ರು ಆಕ್ಚುಲಿ ಅವ್ರು ಡಿಸ್ಕಷನ್ ಮಾಡ್ತಾ ಇದ್ರು ನನಗೆ. ಅದೇ ಅಣ್ಣ ಮಾಡ್ಬೇಕಣ್ಣ, ಯಾಕೆ ಯಾರು ಇರ್ಬೇಕಮ್ಮ, ನಾ ಮಾಡಬಿಡು. ಈ ಫಸ್ಟ್ ಸ್ಟಾರ್ಟ್ ಆಗ್ಬೇಕು ಡಿಸ್ಕಷನ್ ಆಗಿದ್ದು. ಸರಿ ಅಣ್ಣ, ಅದಕ್ಕೊಂದು ಬಜೆಟ್ ಬಗ್ಗೆ ತಲೆ ಕೆಡ್ಸ್ಕೊಂಡು ಅಷ್ಟೇ, ನಂಗೆ ಔಟ್ಪುಟ್ ಚೆನ್ನಾಗಿ ಬರ್ಬೇಕು ಅಷ್ಟೇ. ಮೇಕಿಂಗ್ ಎಷ್ಟು ತಾಕತ್ತಿದೆ ಅಷ್ಟು ಮಾಡು, ನಾನು ಎಷ್ಟು ತಾಕತ್ತಿದೆ ಅಷ್ಟು ದುಡ್ಡು ಹಾಕ್ತೀನಿ ಅಂತಾನೆ ಒಂದು ಸ್ಟಾರ್ ಖರ್ಚು ಮಾಡಿರೋ ಒಂದು ಬಜೆಟ್ ಇದಕ್ಕೆ ಮಾಡಿದ್ವಿ. ಓಕೆ, ಸಕ್ಸಸ್ಫುಲ್ ಆಗಿ ಮುಗಿಸಿದ್ರಿ. ಖಂಡಿತ ಖಂಡಿತ. ಎಸ್ಪೆಷಲಿ ನೀಲ್ಕುರಂಜಿ ಲೊಕೇಶನ್ ಬಗ್ಗೆ ಹೇಳೋದಾದ್ರೆ, ಕೊರಗಂಜಿ ಅಂತ ನೀಲ್ಕುರಂಜಿ ಸರ್, ಅದು 8 ವರ್ಷಕ್ಕೂ 14 ವರ್ಷಕ್ಕೂ ಅಂತ ಬೀಳುತ್ತೆ ಸರ್. ಅಲ್ಲಿ ನಮ್ಮ ಒಬ್ರು ಲೊಕೇಶನ್ ತೋರ್ಸಕ್ಕೆ ಅಂತ ಒಬ್ರು ಉಮೇಶ್ ಅಣ್ಣ ಅಂತ ಚಿಕ್ಕಮಂಗ್ಳೂರಲ್ಲಿ, ಅವರು ಆಲ್ಮೋಸ್ಟ್ ಸಿನಿಮಾದವ್ರಿಗೆಲ್ಲ ಅವರೇ ಲೊಕೇಶನ್ ತೋರಿಸಿದ್ರು. ನಾವು ಹೋಗಿದ್ದು ಟೈಮ್ಗೆ ಅವ್ರು ಹೇಳಿದ ಟೈಮ್ಗೆ ಹೆಂಗಿತ್ತು ನಾವು ಆಕ್ಚುಲಿ ಅದು ಕನ್ಸಲ್ಲಿ ನೆನ್ಸಿರ್ಲಿಲ್ಲ. ನಾವು ಸುಮ್ಮನೆ ಲೊಕೇಶನ್ಸ್ ಫಸ್ಟ್ ನೋಡ್ಕೊಂಡ್ ಬಂದಿದ್ದು ಬೇರೆ, ಶೂಟಿಂಗ್ ಆಗಿದ್ದು ಬೇರೆ. ಅದಕ್ಕೆ ಸಂಬಂಧನೆಲ್ಲ ಬಿಡಿ. ಸುಮ್ನೆ ಒಂದಿನ ಹೋದ್ರಿಂಗೆ ಸರ್ ಇಲ್ಲಿ ಕೊರವಂಜಿ ಹೂವ ಗೊತ್ತಾ, ನನಗೆ ಗೊತ್ತಿರಲಿಲ್ಲ, ಮೂರ್ತಿ ಅಣ್ಣಂಗೆ ಗೊತ್ತದು. ಗೊತ್ತು ಅಂತ ಹೇಳಿ ಮೂರ್ತಿ ಅಣ್ಣ ನನಗೇನು ಇಬ್ರು ಹಿಂಗ್ ಮಾತಾಡ್ಕೊಂತಿದ್ದಾರೆ ಅಂತ. ಶ್ರೀ ಕೊರವಂಜಿ ಹೂವ ಗೊತ್ತಿಲ್ವಾ, ಅದು ಬೆಳೆಯೋದು 8 9 ಶ್ರೀ. ನನಗೆ ಒಂಥರ ಮೈ ರೋಮಾಂಚನ ಬಿಡ್ತು. ಬಟ್ ಈಗ ಅದ್ ನೋಡ್ಬೇಕು, ಅದು ಪಿಕ್ಚರೇ ಗೊತ್ತಿಲ್ವಲ್ಲ, ಹಿಂಗ್ ಬೆಳೀತಾ, ಉದ್ದಕ್ ಬೆಳೀತಾ, ಹಿಂಗ್ ಟೀ ಶರ್ಟ್ ತರ ಹಿಂಗ್ ಬೆಳೀತಾ, ಅದು ಇಮೇಜೇ ಗೊತ್ತಿಲ್ಲ ನನಗೆ. ಅಣ್ಣ ಒಂದ್ಸಲಿ ನೋಡ್ಕೊಂಬರೋಣ, ಭಾಷೆ ನಿಜವಲು ಸರ್. ಸಾಂಗ್ ನೋಡ್ದಾರಲ್ಲ ಸರ್, ಇದು ಕಟ್ಮಂಡಲ್ಲಿ ಶೂಟ್ ಮಾಡಿದ್ದ, ನೀವು ನೇಪಾಳದಲ್ಲಿ ಶೂಟ್ ಮಾಡಿದ್ದ ಅಂತಾರೆ. ಮಣ್ಣಂಗಟ್ಟಿಯಲ್ಲಿ ಪಕ್ಕ ಚಿಕ್ಕಮಂಗ್ಳೂರು ಶೂಟ್ ಮಾಡಿದ್ದು ಸರ್. ಆ ಲೊಕೇಶನ್ ನೋಡಿದ ತಕ್ಷಣ ನಿಜವಲ್ಲ ಅಲ್ಲೇ ಜಾಂಡ ಫಸ್ಟ್ ಡೇನ ಅಲ್ಲೇ ಸರ್ ಶೂಟ್. ಒಂದು ಖುಷಿ ವಿಚಾರ, ಒಂದು ನೋವಿನ ವಿಚಾರ ಕೂಡ ಇದೆ. ಒಂದು ಖುಷಿ ವಿಚಾರ, 12 ವರ್ಷಕ್ಕೊಂದ್ಸಲಿ ಬೆಳೆದಿರೋ ಹೂವ ಜೊತೆ ಶಾರ್ಟ್ ಮಾಡ್ತಾ ಇದೀವಲ್ಲ, ಅದಕ್ಕೆ ನಾವು ಸತ್ರು ಕೂಡ ಕೋರಾ ಸಿನಿಮಾದಲ್ಲಿ ಪರ್ಮನೆಂಟ್ ಉಳ್ಕೊಂಡ್ಬಿಡುತ್ತಲ್ಲ, ಈಗ ರೆಫರೆನ್ಸ್ ಸಿಕ್ಬಿಡುತ್ತಲ್ಲ, ಅದು ಒಂದು ಖುಷಿ. ಆದ್ರೆ ಅದೇ ಘಟನೆಯಲ್ಲಿ ಕಿಟ್ಟಿಗೆ ಒಂದು ಅವಘಡ ಆಯ್ತು ಸರ್. ಆಕ್ಚುಲಿ ಈ ಶಾರ್ಟ್ ಏನು ಅಂದ್ರೆ, ಇಬ್ರು ಹೀರೋ, ಆ ಸಾಂಗ್ ಅಲ್ಲಿ ಹೀರೋಯಿನ್ ಮತ್ತೆ ಇಬ್ರು ಕೂಲಿಯವ್ರ ತರ ಜಸ್ಟ್ ಹಳ್ಳಿ ಸೋಡೋ ತರ ತೋರಿಸ್ತಾ ಇದ್ದೀವಿ. ಅವಳೊಂದು ತುತ್ತು ಊಟ ಮಾಡಿಸ್ಬೇಕು ಸಾಂಗಲ್ಲಿ, ಇವನೊಂದು ತುತ್ತು ಊಟ ಮಾಡಿಸ್ಬೇಕು. ಈ ಒಂದು ಗಂಡ ಹೆಂಡತಿ ಬಾಂಡಿಂಗ್ ತೋರಿಸ್ತಾ ಇದೀವಿ. ನಾ ಇಬ್ರು ಗಂಡ ಹೆಂಡತಿ ಆದ್ರೆ ಹೇಗಿರುತ್ತೆ ಅಂತ ಜಸ್ಟ್ ಒಂದು ಶಾರ್ಟ್ ಅಲ್ಲಿ ಹೇಳ್ಬೇಕು. ಅವರು ಹೆಲಿಕಾಮ್ ರಾಜು ಅನ್ಸುತ್ತೆ ಆಕ್ಚುಲಿ, KGF ಒಳ್ಳೆ KGF ಆಪರೇಟರ್ ಅವರು. ಹೆಲಿಕಾಮ್ ಎಲ್ಲ ತುಂಬಾ ಚೆನ್ನಾಗಿ ಆಪರೇಟ್ ಮಾಡಿದ್ರು. ನಾವು ಸ್ವಲ್ಪ ಅವ್ರನ್ನೇ ಕರ್ಸೋಣ ಅಂತ ಕರ್ಸ್ಕೊಂಡಿದ್ವಿ. ಗ್ರಹಚಾರ ಏನೋ ಗೊತ್ತಿಲ್ಲ.
ಶಾರ್ಟ್ ಬಂದು ಸರ್ ಒಂದು 500 ಅಡಿ ಡೌನ್ ಇದೆ, ಎಡ್ಜಲ್ಲಿ ಕೂರಿಸಿದ್ದೀನಿ ನಾನು. ಎಡ್ಜ್ ಅಂದರೆ ಒಂದು ಇದು ಎಡ್ಜ್ ಅಂದರೆ ಇಲ್ಲಿ ವೈರ್ ಇದೆಯಲ್ಲ ಅಷ್ಟು ಡಿಸ್ಟೆನ್ಸಲ್ಲಿ ಕೂರಿಸಿದ್ದೀವಿ. ಇದು ಫುಲ್ 300 ಅಡಿ ಇದೆ. ಎಡ್ಜಲ್ಲಿ ಅಂದರೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಣ, ಗ್ರಾಚಾರ ಯಾರಿಗೆ ಅಂತ ಗಾಳಿವರ ಅಂತ ಹೊಡಿತಾ ಇರುತ್ತೆ. ಶಾರ್ಟ್ ಬಂದು ಏನಂದರೆ ಎಲೆ ಕ್ಯಾಂಪ್ ಬರುತ್ತೆ, ಹಿಂಗೆ ಊಟ ಮಾಡಿಸ್ತಾ ಇರ್ತಾರೆ. ಇಲ್ಲಿ ಅಲ್ಲಿ ಫುಲ್ ಲೊಕೇಶನ್ ತೋರಿಸ್ಕೊಂಡು ಹಿಂಗೆ ಟೇಕ್ ಆಫ್ ಆಗಿ ಮೇಲೆ ಹೋಗ್ಬೇಕು. ಮಾನಿಟರ್ ಮಾಡ್ದ 1, 2 ಎಲ್ಲವೂ ಮಾಡ್ದ. ಅದೇನಾಯ್ತು ಗ್ರಹಚಾರ ಗೊತ್ತಿಲ್ಲ. ಆಕ್ಚುಲಿ ಒಂದು ಪಾಯಿಂಟ್ ಇದೆ ಗೊತ್ತಾ, ಟೇಕ್ ಆಫ್ ಆಗೋದು. ಟೇಕ್ ಆಫ್ ಕರೆಕ್ಟ್ ಅವ್ರೆ ನಂಗೆ ತಲೆಯಿಂದ ಒಂದಡಿ ಆ ಶಾರ್ಟ್ ಕ್ಯಾಮ್ರಾ ಹಿಂಗ್ ಹೋಗ್ಬೇಕು. ಕರೆಕ್ಟಾಗಿ ಇಲ್ಲಿ ಟೇಕ್ ಆಫ್ ಆದ್ರೆ ಕರೆಕ್ಟಾಗಿ ಒಂದಡಿ ಹಿಂಗ್ ಹೋಗುತ್ತೆ ಅಂತ ನಮ್ಗೆ ಎಡ್ಮೇಲೆ ಕರೆಕ್ಟಾಗಿ ಎಡ್ಮೇಲೆ ಒಂದಡಿ ಡಿಸ್ಟೆನ್ಸ್ ಅಲ್ಲಿ ಹೋಗ್ಬೇಕು. ಆ ಶಾರ್ಟ್ ಬೇಕು ಅಂತ ನಾನು ಕ್ಯಾಮ್ರಾ ಮೇಲೆ ಒದ್ದಾಟ. ಅದೇನಾಯ್ತು ಅಂದ್ರೆ ಟೇಕ್ ಆಫ್ ಕರೆಕ್ಟಾಗಿ ಮಾಡ್ದ ಬಂದು ಇನ್ನು ಒಂದಡಿ ಸ್ವಲ್ಪ ಮುಂದೆ ಟೇಕ್ ಆಫ್ ಮಾಡ್ದ ಸರ್ ಅಷ್ಟೇ. ಓಕೆ, ಏನಾಗಿರೋದು ಎಷ್ಟು ಇದು ಮಾಡಿ ಎಲಿಕ್ಯಾಮು ಇಲ್ಲಿ ಬಂದು ಟೇಕ್ ಆಫ್ ಆಗೋ ಬಂದು ಅವ್ರಿಬ್ರು ಊಟ ಮಾಡ್ತಿದ್ದಾರೆ. ಸೆಂಟ್ರಲ್ ಹಿಂಗ್ ಟೇಕ್ ಆಫ್ ಆಗ್ಬೇಕು, ಹಿಂಗ್ ಬಂದು ಇಲ್ಲಿ ಟೇಕ್ ಆಫ್ ಮಾಡ್ದ ಸರ್. ಹೊಡಿತಾ ಬಂದು ಅವ್ನ ಕಣ್ಣಿಗೆ ಇಲ್ಲಿ ಹೊಡಿತು ಸರ್ ರೆಕ್ಕೆ ಸರ್. ಫುಲ್ ಈ ಪೋರ್ಷನ್ ಕಿತ್ಕೊಂಡ್ಬಂತು. ಅವ್ನು ಇನ್ನೂ ಗ್ಯಾಪ್ ಇದೆ ಅಪ್ಪಾಜಿ ಅಂದ ಅವನು ಕೃಷ್ಣ. ಫುಲ್ ಬ್ಲಡ್ ಓಪನ್ ಸರ್. ಅದ ಶೂಟಿಂಗ್ ಎಲ್ಲಾರು ಹಾಳಾಗ ಹೋಗ್ಲಿ, ಒಂದು ಲೈಫ್ ಹೋಗ್ಬಿಡುತ್ತಾನೆ ಅನ್ನೋ ಒಂದ್ ಕಡೆ ಭಯ ಅಲ್ವಾ ಸರ್. ಕಣ್ಣು ಈಗ ಸಿನಿಮಾ ಒಂದಿಲ್ಲ ಇನ್ನೊಂದು ಮಾಡ್ಕೊಬೋದು ಸರ್. ದುಡ್ಡು ಸಂಪಾದನೆ ಮಾಡ್ಬೋದು, ಬಟ್ ಅವ್ನ ಕಣ್ಣು ಹೋದ್ರೆ ಹೆಂಗ್ ಸಂಪಾದನೆ ಮಾಡೋಕ್ಕಾಗತ್ತೆ, ಅವ್ನ ಜೀವನ ಹೋದ್ರೆ ಹೆಂಗ್ ಸಂಪಾದನೆ ಮಾಡೋಕ್ಕಾಗತ್ತೆ. ಬಟ್ ನಿಜವಲ್ಲ ಅದರಲ್ಲಿ ಮೂರ್ತಿಯನ್ನ ಧೈರ್ಯ ಮಾಡಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಒಂದು ನನಗೆ ಅಂದ್ರೆ ಕಿಟ್ಟಿ ಮಾಡಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಸರ್ ಅದು ಕಣ್ಣಿನ ವಿಷಯ, ಅದು ಫುಲ್ ಊದೋಗಿತ್ತು. ಸ್ಟಿಚಸ್ ಸುಮಾರು ಒಂದು 17-18 ಸ್ಟಿಚಸ್ ಏನೋ ಹಾಕಿದ್ದಾರೆ. ಅವ್ನಿಗೆ ಫುಲ್ ತಲೆ ನೋವ್ತಾ ಇದೆ, ಕಣ್ಣೆಲ್ಲ ರೆಡ್ ಆಗಿದೆ. ಯಾವ ಹೀರೋನು ಸರ್ ಓಪನ್ ಆಗಿ ಹೇಳ್ತೀನಿ, ಆ ಸ್ಥಿತಿಲಿ ಶೂಟಿಂಗ್ ಮಾಡೋಕ್ಕಾಗಲ್ಲ ಸರ್. ಅವ್ನು ಹೇಳಿದ್ದಲ್ಲಿ ನಾನೊಂಥರ ಹೊರಟ, ಅವರೊಂಥರ ಹೊರಟ. ಸುಮಾರು 1 hour 2 hour ಬ್ರೇಕಪ್ ಆಗಿತ್ತು. ಬಟ್ ಅವನ ತಲೆಯಲ್ಲಿ ಏನಿತ್ತು ಅಂದ್ರೆ ನಾನು ಹೊಸಬ, ನನ್ನ ಮೇಲೆ ಇಷ್ಟು ನಂಬಿ ಕೋಟಿಗಟ್ಟಲೆ ದುಡ್ಡು ಹಾಕಿದಾರಲ್ಲ ಅಂತ ಅವನ ಫೀಲಿಂಗ್ಸ್. ನಮ್ಮ ಪ್ರೊಡ್ಯೂಸರ್ಗೆ ಬೇಡ ಇನ್ನೊಂದಿನ ಹೋದ್ರೆ ಹೋಗ್ಲಿ, ಬ್ರೇಕಪ್ ಆಗಿ ಆರಾಮ್ ಇಲ್ಲೇ ಮತ್ತೆ ಶೂಟಿಂಗ್ ಮಾಡೋಣ ಅಂತ ಅವ್ರ ಫೀಲಿಂಗ್ಸ್. ನನಗೆ ಸದ್ಯ ನಾವು ಬಚಾವಾದ್ವಲ್ಲ, ಏನೂ ಆಗಿಲ್ವಲ್ಲ, ಒಂದು ಇದ್ರಲ್ಲೇ ಸಡದಲ್ಲೇ ಆಯ್ತಲ್ಲ, ಕೋರ ಇನ್ನೂ ಜೀವಂತವಾಗಿದೆ ಅಂತ ನನ್ನ ಫೀಲಿಂಗ್ಸ್. ಈ ಫೀಲಿಂಗ್ಸ್ಗಳ ನಡುವೆ ಇವನು ಎದ್ದು ಬಂದ, ಯಾರು ಕಿಟ್ಟಿ. ಸಡನ್ ಆಗಿ ಅದೇನಾದ್ರೆ 1 hour ರೆಸ್ಟ್ ಮಾಡ್ದ. ಅಪ್ಪಾಜಿ ಮಾಡೋಣ ಅಂದ. ಬೇಡಪ್ಪ, ಇಲ್ಲ ಮಾಡೋಣ. ಯಾಕಂದ್ರೆ ಅವ್ನಿಗೆ ಏನಂದ್ರೆ ಹೇಳಿದ್ನಲ್ಲ, ನಂಬಿ ಇಷ್ಟು ಕೋಟಿಗಟ್ಟಲೆ ಬಂಡವಾಳ ಹಾಕಿದ್ದಾರೆ. ನಾನು ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ ಸರ್, ಒಂದು ಮೀಟರ್ ಅಂತ ಹೊರಡಿ ನಿಮ್ಗೆ 5 ಲಕ್ಷ 7 ಲಕ್ಷ ಒಂದು ಬಿಲ್ ಆಗ್ಬಿಡುತ್ತೆ ಒಂದು ಸಾಂಗ್ ಅಂತ ಹೋದಾಗ. ಅದು ಯಾರು ಕಟ್ಕೊಡ್ತಾರೆ? ನನ್ನ ಮೇಲೆ ಹಾಕಿದಾಗ ನೀವೇನೋ ಹೇಳ್ಬೋದು, ಬಟ್ ನಂಗೆ ಸಮಾಧಾನ ಇಲ್ಲ, ಇದು ಚಾಲೆಂಜ್ ತಗೊಂತೀರಿ ಮಾಡಿ ಅಂದಾಗ ಇವತ್ತು ನೀವು ಒಪ್ಪಿಕೊಂಡೊಳಗೆ ಸಾಂಗ್ ನೋಡಿದಾಗ ಟವಲ್ ಸುತ್ತಿಸಿದೀವಿ. ಆಡಿಯನ್ಸ್ಗೆ ಮೋಸ್ಟ್ಲಿ ಸಾಂಗ್ಗೋಸ್ಕರ ಟವಲ್ ಸುತ್ತಿದ್ರು ಅಂತ ಅನ್ಕೊಂತಾರೆ. ಅದೆಲ್ಲ ಕಣ್ಣು ಹೇಟ್ ಆದ್ಮೇಲೆ ಟವಲ್ ಸುತ್ತಿರೋ ಪೋರ್ಷನ್ಸ್ ಎಲ್ಲ ಕಣ್ಣು ಹೇಟ್ ಆದ್ಮೇಲೆ ತೆಗ್ದಿರೋದು. ಬಿಕಾಸ್ ಆಫ್ ಗ್ರೇಟ್ಫುಲ್ ಕಿಟ್ಟಿಗೆ ನಮ್ಮ ಮೂರ್ತಿ ಅಣ್ಣ ಕೊಡ್ತೀನಿ ನಾನು. ಓಕೆ, ಯಾರಿಗೂ ಡೌಟ್ ಬರಲ್ಲ. ಓವರ್ ಆಲ್ ಕಿಟ್ಟಿ ಸಾಂಗ್ ನೋಡಿರೋದು ಒಪ್ಪಿಕೊಂಡು ಟವಲ್ ಸುತ್ತಕೊಂಡಿರೋದು ಏಟ್ ಆದ್ಮೇಲೆ ಮಾಡಿರೋದು. ಎಸ್ ಅಂದ್ರೆ ಓವರ್ ಆಲ್ ಕಿಟ್ಟಿ ಅವ್ರ ಬಗ್ಗೆ, ಕಿಟ್ಟಿ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಆ ಡೆಡಿಕೇಶನ್ ಬಗ್ಗೆ ಹೇಳಿದ್ರೆ ಒಬ್ಬ ಡೈರೆಕ್ಟರ್ ಆಗಿ ಏನು ಇಷ್ಟಪಡ್ತಾರೆ ಸರ್? ಕಿಟ್ಟಿ ಬಂದು ಆ್ಯಕ್ಚುಲಿ ಇದು ಹೇಳಿದಲ್ಲ ಸರ್, ನಾನು ಬುಡಕಟ್ಟು ಜನಾಂಗ ಅಂದಾಗ ಒಂದು ಆ ಕಾಡಲ್ಲಿ ಒಬ್ಬ ಆಗಬೇಕು, ಅದಕ್ಕೋಸ್ಕರ ಸೆಲೆಕ್ಷನ್ ಮಾಡಿದ್ದು. ಆಮೇಲೆ ನನಗೆ ಒಂದು ಕಾಡು ಒಂದು ಪದ್ಧತಿಗೆ ನೋಡಿ ಬೇಟೆ ಆಡ್ಬೇಕಾದ್ರೆ ಅವ್ರ ಬಾಡಿ ಎಲ್ಲ ತುಂಬಾ ಕಂಫರ್ಟಬಲ್ ಇರುತ್ತೆ ಸರ್. ನಮ್ಮ ತರ ಬೆಂಗಳೂರು ತರ ಇದಿಲ್ಲ, ಅವ್ರದ್ದು ಫ್ಲೆಕ್ಸಿಬಲ್ ಇರುತ್ತೆ. ನೀವು ಮರ ಹತ್ತಕ್ಕೋ ರೆಡಿ, ಸೇಮ್ ಲೈಕ್ ದಟ್ ಮಂಕಿ ಅನ್ಕೊಳ್ತಾರೆ, ಕೋತಿ ತರ ಕಟ್ ಮಸ್ತಾಗಿರ್ತಾರೆ. ನಂಗೆ ದೇಹ ದಡ್ಡೆ ಹಂಗಿರುತ್ತೆ. ನಿಮ್ಗೆ ರಪ್ಪ ಅನ್ಕೊಂಡಷ್ಟು ಅಷ್ಟು ಕಿಲೋಮೀಟರ್ ಓಡಿರ್ತಾರೆ. ಯಾಕಂದ್ರೆ ಅವ್ರಿಗೆ ಹುಲಿ ಜಿಂಕೆಯಿಂದ ಓಡಾಡಿ ಯಾವ PT ಉಷಾ ಮೇಡಮು ಕಮ್ಮಿ ಇಲ್ಲ. ಅವರು ಫಿಸಿಕಲ್ ಅಷ್ಟು ಫ್ಲೆಕ್ಸಿಬಲ್ಗೂ ಇರಬೇಕು, ನೋಡಕ್ಕೆ ಆ ಪರ್ಸನಾಲಿಟಿನೇ ಇರಬೇಕು, ನೋಡಕ್ಕೆ ಪಕ್ಕ ಟೈಪ್ಸ್ ಇರಬೇಕು ಅಂತ ಕಿಟ್ಟಿ ನಾವು ಸೆಲೆಕ್ಷನ್ ಮಾಡಿದ್ವಿ. ಬಟ್ ಸರ್ ಆ್ಯಕ್ಷನ್ ನಿಜವಲ್ಲೂ ನಾವು ಹೇಳಿದ್ನಲ್ಲ ಸರ್, ಏನೋ ಉತ್ಪ್ರೇಕ್ಷೆಗೆ ಹೇಳೋದಲ್ಲ. ನೀವು ಒಬ್ಬ ಟೋನಿ ಜಾ ನೋಡ್ತೀರಾ ಸರ್? ನಾನು ಆಸ್ ಎ ಡೈರೆಕ್ಟ್ ಆಗಿ ಒಂದು ಶೋ ಕೊಡ್ತೀನಿ, ನಿಮ್ಮ ಟೋನಿ ಜಾ ನೋಡ್ತೀರಾ ಸರ್? ಯಾವ ಥರ ಬೇಕು ಸರ್ ಶಾರ್ಟ್ಸ್ ನಿಮಗೆ? ಬ್ಯಾಕ್ ಶಾಟ್ ಬೇಕಾ, ಫ್ರಂಟ್ ಶಾಟ್ ಬೇಕಾ ಸರ್? ಅದು ಹೇಳಿದ್ನಲ್ಲ, ನನ್ನ ಸಿನಿಮಾದಲ್ಲಿ ಒಬ್ಬ ಆ್ಯಕ್ಷನ್ ಹೀರೋ, ನಾನು ಪುನೀತ್ ಸರ್ ಸಿನಿಮಾ ನೋಡಿದ್ದೀನಿ, ವಿಜಯ್ ಸರ್ ಎಲ್ಲ ನೋಡಿದ್ದೀನಿ. ನಾನು ಅವ್ರಿಗಿಂತನೂ ಅಂತ ಹೇಳೋಕ್ಕಿಂತ ಅಟ್ಲೀಸ್ಟ್ ಅವ್ರ ಲೆವೆಲ್ ಟಚ್ ಮಾಡ್ತಾನೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ನಿಮ್ಗೆ ಆ ಥರ ಒಂದು ಜುಮ್ಮನ ಸರ್, ಹೆಂಗೂರು ನೀವು ಅಪ್ಪು ಸಿನಿಮಾದಲ್ಲಿ ಓಪನಿಂಗ್ ಶಾಟ್ ಇದೆ, ಒಂದು ದಮ್ ಅಂತ ಹಿಂಗ್ ಬರ್ತಾರೆ, ನಿಮ್ಗೆ ಎಲ್ಲಿ ಗೂಸ್ ಬಂಪ್ಸ್ ಆಗುತ್ತೆ. ಅದೇ ಎಲ್ಲ ಪ್ರತಿಯೊಂದು ಫೈಟಲ್ಲೂ ಕಿಟ್ಟಿ ಆ ಗೂಸ್ ಬಂಪ್ಸ್ ಕೊಡ್ತಾನೆ ಸರ್. ಹೆಂಗ್ ಹೊಡೆದ, ಯಾಕಂದ್ರೆ ಒಂದು 20-30 ಅಡಿ ವಿತೌಟ್ ರೋಪು ವಿತೌಟ್ ಡ್ಯೂಪು 4 ಜನ ಬಂದಾಗ ಟೈಮಿಂಗ್ ಇಸ್ರೆ ಸರ್, ರೋಪ್ ಕಟ್ಟು ಮಾಡೋಕ್ಕಲ್ಲ. ಶಾರ್ಟ್ ಏನಂದ್ರೆ ಅವ್ನು ಸ್ಟೇಜ್ ಮೇಲೆ ಇರ್ತಾನೆ, ಒಂದು 23 ಜನ ಬರ್ತಾ ಇರ್ತಾರೆ ಸರ್, ಕ್ರೀಟಾಗಿ ಒಂದು 10-20 ಅಡಿ ವಿತೌಟ್ ರೂಪು ನೀಟಾಗಿ ಡಮ್ ಅವ್ರಿಗೆ ಹೆಡ್ ಮೇಲೆ ಹೊಡೆದು ಹಿಂಗೆ ಲ್ಯಾಂಡ್ ಆಗಬೇಕು. ನಾನು ಹೇಳೋದಷ್ಟು ಸುಲಭ ಅಲ್ಲ. ಹೌದು, ಅದೆಲ್ಲವೂ
ಕಿಟ್ಟಿ ಮಾಡಿದ್ದಾನೆ. ಅದ್ರಲ್ಲೂ ಒಂದು ಅವಘಡ ಆಯ್ತು. ಹೇಳಿದ್ನಲ್ಲ, ಜಸ್ಟ್ ಒಂದು ಮೂಸ್ಪ್ರೇ ಹೊಡ್ಕೊಂಡ ಬಂದು ರಪ್ಪನ್ ಮಾಡ್ದೆ. ಅಲ್ಲಿ ಫೈಟ್ ಮಾಡ್ತೀನಿ, ಮನುಷ್ಯನ ರಾಕ್ಷಸ ತಾರೆ ಇವನು, ಊಟ ಅನ್ಕೊಂಡ್ವಿ. ಈ ಥರ ಎಲ್ಲ ಅವ್ನಿಗೆ ಕಾಂಪ್ಲಿಮೆಂಟ್ ಸಿಕ್ಕಿದೆ, ಬೈದಿದ್ದಾರೆ. ಆಕ್ಚುಲಿ ಅವ್ರಿಗೊಂದು ಯಾಕಂದ್ರೆ ಇಂಡಸ್ಟ್ರಿ ಕೆಲವೊಂದು ಅವಘಡ ಆಗಿದೆ ನಿಮಗೆ ಫೈಟ್ಸ್ ಅಂತ ಹೋದಾಗ ಕೆಲವು ಇದರಲ್ಲಿ. ಅದು ಎಲ್ಲರೂ ಫೈಟ್ ಮನುಷ್ಯಗೆ ಏನಾಗಿದೆ ಸರ್, ಅದೊಂಥರ ಹ್ಯಾಂಗ್ ಓವರ್ ಆಗ್ತದೆ ಸರ್. ಈಗ ಇವನೇನು ಅಂದ್ರೆ ನಾನು ಚಿಕ್ಕ ವಯಸ್ಸಿನ ಮಾರ್ಷಲ್ ಆರ್ಟ್ಸ್ ಕಲ್ತಿರೋ ನನ್ಗೆ ಅವಮಾನ ಮಾಡಿ ರೋಪ್ ಹಾಕೊಂತೀರ ಅಂತ ಇವ್ನ ಗಲಾಟೆ. ಅಲ್ಲಪ್ಪ ಮರಯ, ಹಿಂಗಾಗಿದೆ ಬೇಡ, ಬೆಡ್ ಹಾಕ್ಬಿಡ್ತೀವಿ, ಪ್ರಿಕಾಷನ್ಸ್ ತಗೊಳ್ಳಂದ್ರೆ ಇವನು ಧೈರ್ಯ ಕೊಡೋನು. ಒಂದು ಮಾನಿಟರ್ ಮಾಡ್ತೀನಿ, ನಿಮ್ಮ ನಂಬಿಕೆ ಅಂದ್ರೆ ಮಾಡಿ ಟೇಕ್ ಮಾಡಿ, ಇಲ್ಲಾಂದ್ರೆ ಬೇಡ, ನೀವು ಹೇಳ್ದಂಗೆ ಬೆಡ್ ಹಾಕೊಂತೀನಿ, ರೋಪ್ ಹಾಕೊಂತೀನಿ, ಬೆಡ್ ಹಾಕಿ ಅಂತ ಇವನು. ಅಂದ್ರೆ ಇವ್ನ ಧೈರ್ಯ ತರ್ಸ್ಬಿಟ್ಟ ಸರ್ ಅವ್ರಿಗೆ. ಇವ್ನು ಪರ್ಫೆಕ್ಟ್ ಮಾಡ್ತಾನೆ, ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತ ಎಲ್ಲವೂ ರಿಯಲ್ ಎಸ್ಟೇಟ್ ಮಾಡಿದ್ದಾನೆ. ಅದೊಂದು ಸಿನಿಮಾ ನೋಡಿದಾಗ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು 20 ನಿಮಿಷ ವಾರ್ ಪೋರ್ಷನ್ ಇದೆ ಸರ್, ನೋಡಿ ಬಿಟ್ಕೊಡ್ತಾ ಇದ್ದೀನಿ. ಕ್ಲೈಮ್ಯಾಕ್ಸ್ ಒಂದು 20 ನಿಮಿಷ ವಾರ್ ಪೋರ್ಷನ್ಸ್ ಇದೆ. ಆ ವಾರ್ ಪೋರ್ಷನ್ಸ್ ಅಲ್ಲಿ ಅವನ ರೌದ್ರ ಹತ್ರ ನೋಡ್ತೀರಾ ನೀವು, ಯಾವ ಹಾಲಿವುಡ್ ಪಿಕ್ಚರ್ ಯಾವ ತರ ಸ್ಟೆಂಟ್ ಬೇಕು ನಿಮ್ಗೆ, ಎಲ್ಲವೂ ಕಿಟ್ಟಿ ಮಾಡಿದ್ದಾರೆ. ಸೂಪರ್ ಸೂಪರ್ ಸೂಪರ್. ಅಂದರೆ ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಕೋರಾದಲ್ಲಿ. ಖಂಡಿತ ಸರ್. ಇನ್ನೂ ಸಿಂಪಲ್ ಆಗಿ ಒಂದು ಮುಗ್ಧ ಜನಗಳ ನಡುವೆ ಒಂದು ರಾಕ್ಷಸರ ಗುಂಪುಗಳ ನಡುವೆ ನಡೆಯೋ ಒಂದು ಅಸ್ತಿತ್ವಕ್ಕೆ ನಡೆಯೋ ಒಂದು ಸಂಘರ್ಷನೇ ಕೋರ. ಓಕೆ. ಇನ್ನು ನಾನು ಟ್ರೇಲರ್ ನೋಡಿದಾಗ ವಿಲನ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ವೇಟೇಜ್ ಇದೆ ಅಂತ ಅನಿಸ್ತು ನನಗೆ. ನಮ್ಮ ಮೂರ್ತಿ ಅಣ್ಣ ಸರ್, ಅದೇ ನಾನು ಆ್ಯಕ್ಚುಲಿ ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ನಾವು ಡಿಸ್ಕಷನ್ ಮಾಡಿದ್ವಿ ಸರ್. ಈಗ 1-2 ಥರ ಸ್ವಲ್ಪ ಡೈರೆಕ್ಟ್ರಿಗೆ ಕತೆ ಗೀಚ್ತಾ ರಪ್ಪಂತ ಬರುವಂತಹ ಪಾತ್ರಗಳು ಮನಸ್ಸಿಗೆ, ಗೀಚಾದ್ಮೇಲೆ ಇನ್ನೂ ಯಾರು ಬರ್ದಿರೋಂತಹ ಪಾತ್ರಗಳು. ಕಟೋರ ಬಂದು ನನಗೆ ಹಂಗೆ ಆಗಿದ್ದು. ಕಟೋರ ಗೀಚಬೇಕಾದ್ರೆ ಯಾರು ಬಂದಿಲ್ಲ. ಒಂದು ಡಿಸೈನ್ ಮಾಡ್ಕೊಳ್ತೀರ ಒಬ್ಬ ಡೈರೆಕ್ಟರ್. ಯಾವ ಥರ ಡಿಸೈನ್ ಅಂದರೆ ಅವ್ನು ಯಾವ ಥರ ಬಟ್ಟೆ ಹಾಕ್ತಾನೆ, ಕಾಸ್ಟ್ಯೂಮ್ಸ್ ಎಲ್ಲ ಮೂರ್ತಿ ಅಣ್ಣನೇ ಮಾಡಿರೋದು, ಅದು ಕ್ರೆಡಿಟ್ ಅವ್ರಿಗೆ ಕೊಡ್ತೀನಿ ನಾನು. ಯಾವ ಥರ ಬಟ್ಟೆ ಹಾಕ್ತಾನೆ ಕಟೋರ ಕ್ಯಾರೆಕ್ಟ್ರು ಅಂದರೆ ನಾನು ಮೊದಲು ಆ ಕಟೋರ ಪಾತ್ರ ಸರ್ ಯಾವಾಗಲೂ ರಾಮನೇ ಸರ್, ಅವ್ನು ಹೀರೋನೇ. ನನಗೆ ರಾವಣ ಹೈಲೈಟ್ ಆಗ್ಬೇಕು ಸರ್ ನನಗೆ. ಯಾಕಂದರೆ ಎಲ್ಲಿ ರಾವಣ ಹೈಲೈಟ್ ಆಗ್ತಾನೋ ರಾಮಂಗೆ ಬೆಲೆ. ರಾಮ ಇದ್ದಾಗಲೇ ರಾವಣಿಗೆ ಒಂದು ಟಕ್ ಆಫ್ ಟೇಕ್ ಆಫ್ ಅಂತ ಇರೋದು. ಕಿಟ್ಟಿ ಆ ಲೆವೆಲ್ಗೆ ಫೈಟ್ ಮಾಡ್ತಾನೆ ಅಂದಾಗ ಆಪೋಸಿಟ್ ಕಟೋರ ಯಾವ ಥರ ಇರಬೇಕು, ಯಾವ ಥರ ಡಿಸೈನ್ ಮಾಡಬೇಕು. ನೀವು ಒಂದು ವಿಶೇಷವಾದ ಒಂದು ಗುಣಗಳು ನೋಡ್ತೀರಾ ಕಟೋರ ಕ್ಯಾರೆಕ್ಟ್ರು. ನೀವು ಓಪನಿಂಗ್ ಸೀನ್ ದಯವಿಟ್ಟು 10 ನಿಮಿಷ ಯಾರಿಗೆ ಮಿಸ್ ಮಾಡ್ಕೊಂಬಿಡಿ. ಅದು ಸಿನಿಮಾ ಮಿಸ್ ಆದ್ರೆ ನಿಮ್ಗೆ ಸಿನಿಮಾ ಬೇರೆ ಡೈರೆಕ್ಟರ್ ಅರ್ಥ ಆಗುತ್ತೆ. ಬಟ್ ಒಂದು 10 ನಿಮಿಷ ದಯವಿಟ್ಟು ಮಿಸ್ ಮಾಡಿದ್ರೆ ನೋಡಿ, ಏನಕ್ಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಟೈಟ್ಲ್ ಕಾರ್ಡಿಂದನೇ ನೋಡಿ. ಫಸ್ಟೇ ರಾವಣ ಇಂಟ್ರೊಡಕ್ಷನ್ ಮಾಡಿದೀವಿ. ಆ ರಾವಣ ಹಾರ್ಬಿಟ್ಟ ನೋಡಕ್ಕೆ 10 ನಿಮಿಷ ನೋಡ್ಬೇಕು. ನೀವು ಆ ಸೀನ್ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ಯಾವ ಲೆವೆಲ್ಗೆ ಇರುತ್ತೆ. ಅದನ್ನ ನಾನು ಪ್ರಾಮಿಸ್ ಮಾಡ್ತೀನಿ. ಈ ಪಾತ್ರ ನೀವು ಅನ್ಕೊಂಡಿದ್ದ ಕನಸಿಗೆ ಅವ್ರು ಫುಲ್ಫಿಲ್ ಮಾಡೋದು ಅದೇ ಸರ್. ಈಗ ಕಟೋರ ಆದ್ಮೇಲೆ ಒಂದು ಸಿಂಹದ ನಡಿಗೆ ಇರಬೇಕು. ಒಂದು ಬೇಟೆ ಆಡ್ಬೇಕಾದ್ರೆ ತುಂಬಾ ಸ್ಲೋ ಬರುತ್ತೆ, ಅಂಡರ್ ಪ್ಲೇ ಮಾಡುತ್ತೆ, ಅದು ರಪ್ಪ ಅಂತ ಕಿರ್ಚ್ಕೊಂಡ್ ಬರಲ್ಲ. ನನಗೆ ಈ ಪಾತ್ರಗಳು ಕಟೋರನ ಹಂಗೆ ಬೇಕಿತ್ತು. ಅವ್ನು 1000 ಮಾತಾಡೋದ್ ಬೇಡ, ಅವ್ನ ಕಣ್ಣು ಮಾತಾಡಬೇಕು. ಅವ್ನು ಜಸ್ಟ್ ಹಿಂಗಂದ್ರೆ ತುಂಬಾ ವಿಷಯಗಳು ಇರಬೇಕು, ಮಾತು ಕಮ್ಮಿ ಇರಬೇಕು, ಇಂಪ್ಯಾಕ್ಟ್ ಜಾಸ್ತಿ ಇರಬೇಕು, ಕಿರ್ಚೋದೆಲ್ಲ ಇರಬಾರ್ದು, ಜಸ್ಟ್ ಅಂಡರ್ ಪ್ಲೇ ಹೋಗ್ಬೇಕು. ನನಗೆ ಅದೇ ಹೇಳಿದ್ನಲ್ಲ, ಸಿಂಹದ ನಡಿಗೆ ಬೇಟೆ ಆಡ್ಬೇಕಾದ್ರೆ ತುಂಬ ಸೆಟಲ್ಡ್ ಮಾಡಬೇಕು. ಆಮೇಲೆ ನನಗೆ ಸ್ವಲ್ಪ ಕುರುಚಲ ಗಡ್ಡ ಬೇಕು, ಕಣ್ಣು ಮಾತಾಡಬೇಕು, ನೋಡಿದ ತಕ್ಷಣ ಅವ್ನು ಯಾರು ಗುರು ಅಂತ ಅನ್ಸ್ಬೇಕು. ಇಷ್ಟೆಲ್ಲವೂ ಒಬ್ಬ ಡೈರೆಕ್ಟರ್ಗೆ ಇದ್ದಾಗ ನಾನು ಮೂರ್ತಿ ಅಣ್ಣನೇ ಡಿಸ್ಕಷನ್ ಮಾಡ್ತಾ ಇದ್ರಿ. ಈ ದೊಡ್ಡ ಆರ್ಟಿಸ್ಟ್ ಇವ್ರನ್ನ ಹಾಕೊಂಡ್ರೆ ಹೇಗಿರುತ್ತೆ. ಫಾರ್ ಎಕ್ಸಾಂಪಲ್ ಜಗಪತಿ ಬಾಬು ಇವ್ರನ್ನ ಹಾಕೊಂಡ್ರೆ ಈಗ ಇಲ್ಲಣ್ಣ, ಅದು ಇವರ ನೋಟೆಡ್ ಆರ್ಟಿಸ್ಟ್ಗಳಣ್ಣ. ಅವರು ಕಟೋರ ಅಂತ ಇಂಜೆಕ್ಟ್ ಮಾಡಿದ್ರು ಕೂಡ ಅವ್ರೆಲ್ಲೋ ಅವ್ರು ನೋಟೆಡ್ ಅಷ್ಟು ಅಂದಾಗ ನನಗೆ ಎಲ್ಲಿ ಡಿಸ್ಟರ್ಬ್ ಆಗುತ್ತೆ. ಇವ್ರು ಆ ಥರ ಸ್ಟಾರ್ ವಿಲನ್ ಥರ ನೋಡ್ಬಿಟ್ರೆ ನಾನು ಅನ್ಕೊಂಡಿರೋ ಕಟೋರ ಫುಲ್ ಫೀಲ್ ಆಗುತ್ತೋ ಗೊತ್ತಿಲ್ಲ. ನನಗೆ ಹೊಸ ಮುಖ ಬೇಕು, ಹೊಸ ಫೇಸ್ ಬೇಕು. ತಲಾಶೆ ಮಾಡ್ತಾ ಇದ್ವಿ. ಅಣ್ಣನ ಜೊತೆ ಸಂಘದ ಒಡನಾಟಗಳು ಅವ್ರ ಜೊತೆ ಓಡಾಡೋಕೆ ಸ್ಟಾರ್ಟ್ ಮಾಡಿದೆ ನಾನು. ಅಲ್ಲಿ ಅವ್ರು ಮಾತಾಡೋ ರೆಬೆಲ್ಲು, ಅವ್ರು ಮಾತಾಡೋ ಶೈಲಿ, ಅವ್ರು ನಡೆಯುವಂಥ ಶೈಲಿ, ಅವ್ರು ನೋಡೋವಂಥ ಶೈಲಿ ನನಗೆ ಹೋಗ್ತಾನೆ ಎಲ್ಲವೂ ಸೊಂಟದಲ್ಲಿ ಮಗು ಹಿಡ್ಕೊಂಡು ಊರೆಲ್ಲ ಸುತ್ತಾಡ್ತಾರೆ ಆ ಥರ ನನಗೆ ಫೀಲ್ ಆಗ್ತಾ ಇತ್ತು. ಸೊ ಪಕ್ಕ ಕ್ಲಿಯರ್ ಆದ್ಮೇಲೆ ಒಂದ್ಸಲಿ ಕೂರ್ಸ್ಕೊಂಡು ಹೇಳಿದೆ. ಅವ್ರು ಒಂದೇ ಮಾತಾಡಿದ್ರು, ಬೇಡ ಶೇರಾಗ್ ಗೊತ್ತಾಯ್ತು, ಶೋಕಿಗೆ ನನ್ನ ಮಗ ದುಡ್ಡು ಹಾಕೋನೆ, ಶೋಕಿಗೆ ನನ್ನ ಮಗ ಇವನೇ ಫೋರ್ಸ್ ಮೇಲೆ. ಸರ್ ನಾನು ಇಲ್ಲಣ್ಣ, ನಾನೊಬ್ಬ ಡೈರೆಕ್ಟರ್, ನಾನು ಬಲವಂತ ಮಾಡಿದೆ, ನನಗೂ ಭಯ ಇರುತ್ತಲ್ವಾ. ಆಮೇಲೆ ನೀವೇನು ಹೊಸಬ್ರಲ್ಲ, ಕ್ಯಾಮ್ರಾಗೆ ಹೊಸಬ್ರು, ಸ್ಲಮ್ ಅಂತ ಮಾಡಿದ್ರೆ ಸುಮಾರು ಸಣ್ಣ ಪುಟ್ಟ ಪಾತ್ರಗಳು ಮಾಡಿದ್ದೀರಾ, ಬಟ್ ಒಳ್ಳೆ ಪರ್ಫಾರ್ಮರ್ ಇವನೇ, ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನಾನು ಗ್ಯಾರಂಟಿ ಕೊಡ್ತೀನಿ. ಅವ್ರಿಗೆ ಒಂದಿತ್ತು ಇನ್ಸೆಕ್ಯೂರಿಟಿ ಇತ್ತು, ನನ್ನ ಮಗ ಇವನೇ ದುಡ್ಡು ಹಾಕ್ಬಿಟ್ಟು ಇವನೇ ವಿಲನ್ ಮಾಡ್ತಾನಲ್ಲ. ನಾನು ಬಲವಂತ ಮಾಡಿ ಹಾಕೊಂಡೆ. ಇಲ್ಲಣ್ಣ ನೀವು ಸೂಟ್ ಆಗ್ತೀರಾ, ನಾನೊಂದು ಸಿನಿಮಾ ಏನೋ ಸ್ವಲ್ಪ ಹಿಟ್ ಮಾಡಿದ್ದೀನಿ, ನಾವು ಹೊಸಬ ಡೈರೆಕ್ಟ್ ಆದ್ರೆ ಅನ್ಸ್ಬೋದೇನೋ ಗೊತ್ತಿಲ್ಲ, ಏನೂ ಇಲ್ಲಣ್ಣ ನೀವು ಅನ್ಕೊಡ್ಲೇ ಬಿಡಿ, ನನ್ನ ಗ್ಯಾರಂಟಿ ವೇಲ್ ಬನ್ನಿ ಅಂತ ಪಾಪ ಬಂದರು. ನಿಜವಾಗ್ಲೂ ಇವತ್ತು ಹೇಳಿದ್ರಲ್ಲ, ಅವರು ಸಿನಿಮಾ ನೋಡಿದಾಗ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು, ಎಸ್ಪೆಷಲಿ ಅವ್ರ ಪೋರ್ಷನ್ ನೋಡಿದಾಗ. ಹಿಂಗೆಲ್ಲವೂ ಇದೆಯಾ ಶಾರ್ಟ್ಸ್. ಓಕೆ. ಇನ್ನು ಇಂಡಸ್ಟ್ರಿನಲ್ಲಿ ಸಪೋರ್ಟ್ ಅಂತ ಬಂದಾಗ ಧ್ರುವ ಸರ್ಜಾ ಅವರು ನಿಮ್ಮ ಸಿನಿಮಾಗೆ ಸಪೋರ್ಟಿಗೆ ನಿಂತ್ಕೊಂಡಿದ್ದಾರೆ. ಅಂದರೆ ಟೀಸರ್ ಲಾಂಚ್ ಮಾಡಿಕೊಟ್ರು, ಆಮೇಲೆ ಬಂದು ನಿಮ್ಮ ಸಿನಿಮಾಗೆ ಸಾಕಷ್ಟು ವೇದಿಕೆಗಳಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸಾಕಷ್ಟು ವಿಡಿಯೋಗಳನ್ನ ಸಹ ಮಾಡಿಬಿಟ್ಟಿದ್ದಾರೆ. ಅವ್ರ ಸಪೋರ್ಟ್ ಬಗ್ಗೆ ಮಾತಾಡಿ. ಇಲ್ಲ ಸರ್, ಧ್ರುವ ಸರ್ಜಾ ಸಾರು ಮೂರ್ತಿ ಅಣ್ಣಂಗೆ ಒಂದು ಅಣ್ಣ ತಮ್ಮ ಬಾಂಡಿಂಗ್ ಇದೆ.
ನನಗೆ ಐ ಥಿಂಕ್ ಹೊರಟ ಆದ್ಮೇಲೆ ಪರಿಚಯ ನನಗೆ. ಇನ್ನು ಧ್ರುವ ಸರ್ ಹೀರೋ ಆಗಿರಲಿಲ್ಲ. ಓಕೆ. ಧ್ರುವ ಸರ್ ಒಂದು ಜಿಮ್ ಹೋಗ್ತಾರೆ, ಒಬ್ರು ಯಡಿಯೂರು ರಾಘು ಅಂತ ಧ್ರುವ ಸರ್ಜಾ ಅವರು ಫ್ರೆಂಡು. ಓಕೆ. ಅಲ್ಲಿಂದ ಪರಿಚಯ ಆಗಿದ್ದು. ಧ್ರುವ ಸರ್ಜಾ ಸಾರು ನಮ್ಮ ಹತ್ರ ಎಲ್ಲ ಒಂದು ಒಡನಾಟ ಇತ್ತು. ನಾನು ಹೆಂಗೆ ಧ್ರುವ ಸರ್ಜಾ ಸರ್ಗೆ ಚಿರು ಸರ್ದು ಡೇಟ್ಸ್ ಕೇಳ್ತಾ ಇದ್ದೆ, ಸರ್ ಹೆಂಗಾರು ಮಾಡಿ ಚಿರು ಸರ್ದು ಡೇಟ್ಸ್ ಕೊಡ್ತೀನಿ ಸರ್ ನನಗೆ. ಇಲ್ಲ ನಾನು ಮಾತಾಡ್ತೀನಿ ಬನ್ನಿ ನೋಡಿ, ಮನೆ ಹತ್ರ ಎಲ್ಲ ಕರ್ಸೋರು ಯಾರು ಧ್ರುವ ಸರ್ ಇನ್ನೂ ಅದ್ದೂರಿ ಆಗಿರಲಿಲ್ಲ. ಅವಾಗಿಂದ ಒಡನಾಟ. ಇವತ್ತು ಸಿಕ್ಕರು ಕೂಡ ರೇಗಿಸ್ತಾರೆ, ಯಾರು ಶ್ರೀ ಹೆಂಗಿದೆಯಪ್ಪ ಅಂತ. ಅಂದ್ರೆ ಅಷ್ಟೊಂದು ಒಡನಾಟ ಇದೆ. ನನ್ನ ಮೇಲೂ ಒಂದು ಅಭಿಮಾನ ಪ್ರೀತಿ ಇದೆ. ಆಮೇಲೆ ಮೂರ್ತಿ ಅಣ್ಣ ಮೇಲೂ ಇದೆ. ಅವ್ರು ಆಕ್ಚುಲಿ ಹೆಂಗಂದ್ರೆ ಈಗಲೇ ವೇಟಿಂಗ್ ಸರ್, ಯಾವಾಗಲೂ ಸಿಕ್ದಾಗಲ್ಲ ಮೂರ್ತಿ ಅಣ್ಣಗೆ ಕೇಳ್ತಾ ಇರೋದಂತೆ, ರೀ ರಿಲೀಸ್ ಮಾಡ್ರಿ, ನಾನು ಎಲ್ಲಿ ಬರ್ಬೇಕು ಹೇಳಿ ಬರ್ತೀನಿ. ಅಂದ್ರೆ ಅವ್ರಿಗೊಂದು ವಿಶೇಷ ನನ್ನ ಸಿನಿಮಾ ಹತ್ರ ಫೀಲ್ ಆಗ್ತಿಲ್ಲ. ಪ್ರತಿಯೊಬ್ಬ ಸ್ಟಾರ್ಗೂ ಅದು ಬರ್ಬೇಕು ಸರ್. ಹೊಸಬ್ರಿಗೆ ಬೆಳೆಸುವಂತಹ ಒಂದು ಉದಾರ ಮನಸ್ಸು ಇದ್ರೆ ಖಂಡಿತ ಒಂದು ಇಂಡಸ್ಟ್ರಿಗೆ ಇನ್ನೊಂದು ಸ್ವಲ್ಪ ಒಂದು ಗ್ರೋತ್ ಇನ್ನೂ ಸಿಗುತ್ತೆ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ಧ್ರುವ ಸರ್ಜಾ ಅವರು ಖಂಡಿತ ಸರ್ ಮಾರ್ನಿಂಗ್ ಶೋ ಬರ್ತಾ ಇದ್ದಾರೆ ಸರ್. ಮಾರ್ನಿಂಗ್ ಶೋ ಬರ್ತಿದ್ದಾರೆ, ಖುಷಿ ಇದೆ ನಿಮ್ಗೂ? ಯಾಕೆ ಸರ್ ಒಬ್ಬ ಸ್ಟಾರ್ ಬರ್ತಾರೆ ಅಂದಾಗ ಇನ್ನು ಅದು ಯಾಕಂದ್ರೆ ಧ್ರುವ ಸರ್ಜಾ ಫ್ಯಾನ್ಸ್ಗಳು ಎಷ್ಟು ಜನ ಇರ್ತಾರೆ. ಒಂದು ಸಿನಿಮಾ ನೋಡೋ ಅನ್ನೋ ಕಾತುರತೆ ಒಬ್ರಿಗಿದ್ರೆ, ನಮ್ಮ ಅಣ್ಣ ನಮ್ಮ ಬಾಸ್ ಬರ್ತಾರೆ ಅನ್ನೋ ಅವ್ರ ಫ್ಯಾನ್ಸ್ಗಳಿಗೆ ಒಂದು ಕಾತುರತೆ ಇರುತ್ತೆ. ಅದರಲ್ಲಿ ಅವ್ರು ಸಪೋರ್ಟ್ ಮಾಡ್ತಿದ್ದಾರೆ ಅಂತಂದಾಗ ಮೋಸ್ಟ್ಲಿ ಸಿನಿಮಾ ಚೆನ್ನಾಗಿರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಅದು ಜನ ಹೇಳ್ಬೇಕು ಸರ್. ಜನಕ್ಕೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ. ಖಂಡಿತ ಸರ್. ಈಗಂತ ಸರ್ ನಾವೆಲ್ಲವೂ ಮಾತಾಡಿದ್ವಿ ಸರ್, ಒಳ್ಳೆ ಮಟ್ಟದಲ್ಲೇ ಮಾತಾಡಿದ್ದೀವಿ. ಜನ ನೋಡಿ ಇನ್ನೂ 4 ಜನ ಒಳ್ಳೆ ಮಾತಾಡ್ತಾರೆ ಅಂತಾನೆ ನಾವು ಸಿನಿಮಾ ಮಾಡ್ತೀವಿ ಸರ್. ಹೇಳಿದ್ನಲ್ಲ ಸರ್, ನಾವು ಮಾತಾಡ್ಬೋದು ಸರ್, ಜನ ಮಾತಾಡ್ಬೇಕಷ್ಟೇ. ಖಂಡಿತ ಒಂದಂತೂ ನಾನು ಪ್ರಾಮಿಸ್ ಮಾಡಬಲ್ಲೆ ಸರ್. ನಾನು ಮತ್ತೆ ಅದು ಹೇಳ್ತಿದ್ದೀನಿ, ಹೊರಟಲ್ಲ. ಆಮೇಲೆ ಕೆಲವ್ರು ಯಾರ್ಯಾರು ಕ್ವಶನ್ಸ್ ಕೇಳ್ತಿದ್ರು, ಸರ್ ಟ್ರೈಲರು ತುಂಬಾ ಅದ್ಭುತವಾಗಿದೆ ಸರ್. ಈಗ ನಾವೇ ಒಂದು ಸಿನಿಮಾ ನೋಡ್ಕೊಂಡಾಗ ಮಗ ಟ್ರೈಲರ್ ಮಾತ್ರ ಸಕ್ಕತ್ತಾಗಿತ್ತು ಮಗ, ಸಿನಿಮಾ ನೋಡಿದಾಗ ಟ್ರೈಲರೇ ಗಟ್ಟಿ ಮಗ ಅಂತ ನಾವೇ ಮಾತಾಡ್ಕೊಂಡಿದ್ವಿ ಸರ್. ಒಂದೊಂದು ಪ್ರಾಮಿಸ್ ಮಾಡ್ತೀನಿ ಸರ್, ಸಿನಿಮಾದಲ್ಲಿ ಒಂದು 5,000 ಇಂದ 6,000 ಶಾರ್ಟ್ಸ್ಗಳು ಇರ್ಬೋದು ನನಗೆ ಗೊತ್ತಿರಂಗೆ. ನೀವು ಟ್ರೈಲರ್ ಏನು ನೋಡಿದ್ರು 6,000 ಶಾರ್ಟ್ಸ್ಗಳು ಅದೇ ಇಂಪ್ಯಾಕ್ಟ್ ಕೊಡ್ತೀವಿ ನಿಮ್ಗೆ. ಅದೇ ಮೇಕಿಂಗ್ ಇರುತ್ತೆ, ಅದೇ ಕ್ವಾಲಿಟಿ ಇರುತ್ತೆ. ನಾವೇನು ನಿಮಗೆ ಟ್ರೈಲರ್ ಬಕ್ರಾ ಮಾಡಿ ಅವೆಲ್ಲ ಮಾಡ್ತಾ ಇಲ್ಲ. ನಿಮ್ಗೆ ಟ್ರೈಲರ್ ಇಷ್ಟ ಆದರೆ ಸಿನಿಮಾ ಇಷ್ಟ ಆಗುತ್ತೆ, ಅದೊಂದು ಪ್ರಾಮಿಸ್. ಎಸ್. ಕೊನೆಯದಾಗಿ 18ನೇ ತಾರೀಕು ಆಮೇಲೆ ನಮ್ಮ MK ಮಠಾಣ ಅವ್ರ ಬಗ್ಗೆ ಹೇಳ್ಬೇಕು. ಸಿನಿಮಾದ ಒಂದು ಮುಖ್ಯ ಪಾತ್ರದಲ್ಲಿ ಮಾಡಿದ್ದಾರೆ ಸರ್. ಸಿನಿಮಾ ಅಂದಾಗ ನಿಮ್ಗೆ ಯೂಶುವಲ್ಗೆ ಹೀರೋ ತಂದೆ ತಾಯಿ, ಆಳು ಮುಳು ಒಂದು 7-8 ಜನ ನಿಮ್ಗೆ ಮಿಕ್ಕಿದೆಲ್ಲ. ಬಟ್ ಇಲ್ಲ ಸರ್, ನೀವು ಸಿನಿಮಾದಲ್ಲಿ ಸುಮಾರು ಒಂದು 18ರಿಂದ 20 ಕ್ಯಾರೆಕ್ಟರ್ಗಳು ಮನಸ್ಸಲ್ಲಿ ತಾಟದ, ಅದನ್ನು ಪ್ರಾಮಿಸ್ ಮಾಡ್ತೀವಿ. ಓಕೆ ಓಕೆ ಓಕೆ. ಎಸ್. ಫೈನಲಿ 18ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಕನಸಿನ ಕೂಸನ್ನು ಕರ್ನಾಟಕ ಜನತೆಯ ಮಡಲಿಗೆ ಹಾಕ್ತಾ ಇದ್ದೀರಾ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳಿ, ಯಾಕಂದರೆ ಇವತ್ತು ತುಂಬ ಜನ ಹೇಳ್ತಾರೆ ಕನ್ನಡ ಚಿತ್ರರಂಗ ಪರಿಸ್ಥಿತಿ ಈಗ ಕುಗ್ಗೋಗಿದೆ, ಸಿನಿಮಾಗಳು ನೋಡ್ತಾ ಇಲ್ಲ. ನಾನು ನಿಮಗೆ ಗೊತ್ತು ಚೆನ್ನಾಗೆ ಸಿನಿಮಾಗಳು ಯಾಕೆ ನೋಡ್ತಾ ಇಲ್ಲ ಅಂತ. ಕಂಟೆಂಟ್ ಖಂಡಿತ ಗಟ್ಟಿ ಇದ್ದರೆ ಯಾವ ಮಾರ್ಕೆಟಿಂಗು ಬೇಕಲ್ಲ, ಯಾವ ಮಣ್ಣಂಗಟ್ಟಿ ಇಲ್ಲ ಅಂತ ನೀವು ತುಂಬ ಸಲ ಪ್ರೂವ್ ಮಾಡ್ಕೊಂಡಿದ್ದೀರಾ. ನಾವು ಒಂದು ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾಯಿದ್ದೀವಿ. ಬಟ್ ಒಂದಂತ ಹೇಳ್ತೀನಿ, ನೀವು ಸಿನಿಮಾ ನೋಡಿದ್ಮೇಲೆ ನೀವು 4 ಜನ ಹೇಳ್ತೀರಂತ ನಾನು ಪ್ರಾಮಿಸ್ ಮಾಡ್ತಾಯಿದ್ವಿ. ಯಾಕಂದ್ರೆ ಡೈರೆಕ್ಟ್ರುಗಳು ಏನು ಮಾತಾಡಿದ್ರು ಕೂಡ ಅದೊಂಥರ ಇವ್ನು ಮಾತಾಡ್ತಾನೆ ಗುರು ಅಂತ ಬೈಕೊಂತಾರೆ. ಈಗ ನಾವೇನು ಮಾತಾಡೋಕ್ಕೂ ಭಯ ಆಗುತ್ತೆ. ಒಂದು ಹೇಳ್ತೀನಿ, ಎಲ್ಲ ಪ್ರೇಕ್ಷಕರಿಗೆ ಖಂಡಿತ ಕೋರಾ ಸಿನಿಮಾ ನೋಡಿ. ನಾನು ಒಳ್ಳೆ ಸಿನಿಮಾ ನೋಡಿದೆ, ನಾನು ಬೆನ್ನು ತಟ್ಟಂತೂ ಹೋಗ್ತೀರಾ. ನಾನು ಅಲ್ಲೇ ಥಿಯೇಟ್ರಲ್ಲೇ ಇರ್ತೀನಿ. ಉಗೇಲ ಅಂದ್ಕೊಂಡಿದ್ದೀನಿ, ಶ್ರೀ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ಒಂದು ನಂಬಿಕೆಯಿಂದ ಹೇಳ್ತಾಯಿದ್ದೀನಿ. ಸಿನಿಮಾ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹೊರಟಾಗಿಂತ ಭಾಳ ಇಷ್ಟ ಆಗುತ್ತೆ, ಅದೊಂದು ಪ್ರಾಮಿಸ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಸರ್. ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ. ನೀವು ಅಂದ್ಕೊಂಡಂಗೆ ನಿಮ್ಮ ಸಿನಿಮಾ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಹೆಸರನ್ನು ಮಾಡಿ ನಿಮ್ಮ ಹೆಸರನ್ನು ನೆಕ್ಸ್ಟ್ ಲೆವೆಲಿಗೆ ತಗೊಂಡೋಗ್ಲಿ ಅಂತ ಕೇಳ್ಕೊತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Beat Plus Karnataka.